ಒಂದು, ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾಡುವಂಥ ಕಾರ್ಯ ನಮ್ಮನ್ನು ಪರಿಶುದ್ಧಪಡಿಸುವಂಥದ್ದು. ಪಾಪವನ್ನು ಜಯಿಸಿ ನಾವು ಪರಿಶುದ್ಧರಾಗಿ ಜೀವಿಸುವ ಹಾಗೆ ದೇವರಾತ್ಮರು ನಮಗೆ ಸಹಾಯವನ್ನು ಮಾಡ್ತಾರೆ. ಎರಡನೇದಾಗಿ ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾಡುವಂಥ ಕಾರ್ಯ ಏನು ಅಂತಂತಂದರೆ, ನಾವು ಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿಸಿ ಆಸಕ್ತಿಯಿಂದ ದೇವರನ್ನು ಹುಡುಕುವ ಹಾಗೆ ದೇವರಾತ್ಮರು ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯನಲ್ಲಿ ದೇವರಾತ್ಮನು ಬಂದು ವಾಸ ಮಾಡುವಾಗ ಅವನು ದೇವರನ್ನ ಆಸಕ್ತಿಯಿಂದ ಪ್ರೀತಿಸ್ತಾನೆ. ಅವನು ಪ್ರಾರ್ಥನೆ ಮಾಡೋದನ್ನ ಪ್ರೀತಿಸ್ತಾನೆ. ಅವನು ದೇವರ ವಾಕ್ಯವನ್ನ ಧ್ಯಾನ ಮಾಡುವಂಥದ್ದನ್ನ ಪ್ರೀತಿಸ್ತಾನೆ. ಅವನು ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡುವಂಥದ್ದನ್ನ ಪ್ರೀತಿಸ್ತಾನೆ. ಅವನು ಉಪವಾಸ ಮಾಡಿ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯೋದನ್ನ ಇಷ್ಟಪಡ್ತಾನೆ. ದೇವರ ಸೇವೆಗಳಲ್ಲಿ ಪಾಲ್ಗೊಂಡು ದೇವರ ಸೇವೆಗಳನ್ನು ಆಸಕ್ತಿಯಿಂದ ಮಾಡುವಂಥದ್ದರಲ್ಲಿ ತಾನು ಇಷ್ಟವುಳ್ಳವನಾಗಿ ಇರುತ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಅವರಿಗೆ ಒಂದು ಹಿತವಾದ ಅನುಭವವಾಗಿ ಮಾರ್ಪಡುತ್ತೆ. ಒಂದು ಕಾಲದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಒಂದು ವೇಳೆ ಅವರಿಗೆ ಕಷ್ಟಕರವಾದ ಒಂದು ವಿಷಯ ಅಂತ ಅನಿಸಿರ್ಬೋದು. ಆದರೆ ಪವಿತ್ರಾತ್ಮನು ಬರುವಾಗ ಅದು ಯಾವ ಥರ ಬದಲಾಗುತ್ತೆ ಅಂದರೆ, ಒಂದು ಸಿಹಿಯಾದ ಅನುಭವವಾಗಿ ಅದು ಬದಲಾಗಿ ಹೋಗುತ್ತೆ. ಪ್ರಾರ್ಥನೆಯ ಭಾರ ಅವರಲ್ಲಿ ಉಂಟಾಗುತ್ತೆ. ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಅವರಲ್ಲಿ ಉಂಟಾಗುತ್ತೆ. ಪ್ರಾರ್ಥನೆ ಮಾಡಿದರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಭಾವನೆ ಅವ್ರಲ್ಲಿ ಉಂಟಾಗುತ್ತೆ. ಒಂದು ವೇಳೆ ಒಂದು ದಿವಸ ಯಾವತ್ತಾದ್ರೂ ಅವ್ರ ಕೈಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತಂದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಯ್ಯೋ, ಇವತ್ತು ನಾನು ಪ್ರೇಯರೇ ಮಾಡಲಿಲ್ಲ, ನಾನು ಪ್ರೇಯರ್ ಮಾಡೋದಕ್ಕೆ ಅವಕಾಶನೇ ಸಿಗಿಲ್ಲ, ಅಯ್ಯೋ ಅಂತ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಆದರೆ ಒಂದು ಕಾಲದಲ್ಲಿ ಒಂದು ಸ್ವಲ್ಪ ಹೊತ್ತು 10 ನಿಮಿಷ ಪ್ರಾರ್ಥನೆ ಮಾಡಬೇಕಂದ್ರೆ ಕಷ್ಟ. ಆದರೆ ಈಗ ಒಂದು ದಿನ ಪ್ರಾರ್ಥನೆ ಮಾಡಿಲ್ಲ ಅಂತಂದರೆ ಅವರಿಂದ ಇರೋದಕ್ಕೆ ಆಗೋದಿಲ್ಲ. ಇದನ್ನು ಮಾಡೋದು ಯಾರು? ಇದನ್ನು ಮಾಡೋದು ಪರಿಶುದ್ಧಾತ್ಮರು. ಒಂದು ಕಾಲದಲ್ಲಿ ಒಂದು ಸ್ವಲ್ಪ ಪ್ರತಿ ದಿವಸ ಬೈಬಲ್ ಓದೋದು ಕಷ್ಟ. ಆದರೆ ಇವತ್ತು ಯಾವ ರೀತಿ ಬದಲಾಗುತ್ತೆ ಅಂತಂತಂದರೆ, ಬೈಬಲ್ನ ಓದ್ತಾನೆ ಇರಬೇಕಂತ ಅನಿಸುತ್ತೆ. ಬೈಬಲ್ ಎಷ್ಟು ಓದಿದ್ರು ಸಹ ಇನ್ನೂ ಓದ್ತಾ ಇರಬೇಕಂತ ಅನಿಸುತ್ತೆ. ಬೈಬಲ್ ಓದುವಂಥದ್ದು ಒಂದು ಸುಂದರವಾದ ಅನುಭವವಾಗಿ ಬದಲಾಗುತ್ತೆ. ಒಂದು ಕಾಲದಲ್ಲಿ ಬೈಬಲ್ ಓದುವಂಥದ್ದು ತುಂಬ ಒಂದು ಬೇಜಾರಾಗುವಂಥ ವಿಷಯವಾಗಿ ಅಂತ ಅನಿಸಿರ್ಬೋದು. ನಂತರ ಬೈಬಲ್ ಓದ್ತಾ ಇದ್ರೆ ಆಕಳಿಗೆ ಬರ್ತಾ ಇರ್ಬೋದು, ಹಂಗೆ ನಿದ್ದೆ ಬರ್ತಾ ಇರ್ಬೋದು, ಎಲ್ಲಿ ಓದ್ತಾ ಇದ್ದೀವಿ ಅಂತಲೇ ಗೊತ್ತಾಗ್ದಿರ ಮರ್ತೋಗಿ ಹಿಂದೆ ಮುಂದೆ ಎಲ್ಲಪ್ಪೂ ಓದ್ತಾ ಇದೆ ಅನ್ನೋ ಥರ ಆಗ್ಬಿಡ್ಬೋದು. ಆದರೆ ದೇವರ ಆತ್ಮದಿಂದ ನಾವು ಬೈಬಲ್ ಓದುವಾಗ ಬೈಬಲ್ ಓದುವಂಥದ್ದು ಒಂದು ಸುಂದರವಾದ ಅನುಭವ ಆಗುತ್ತೆ. ನಾವು ಬೈಬಲ್ ಓದ್ತಾ ಇದ್ದಾಗ ಆ ಬೈಬಲ್ ನಮ್ಮ ಹತ್ರ ಮಾತಾಡ್ತಾ ಇದೆ ಅನ್ನೋ ಅನುಭವಗಳಾಗುತ್ತೆ. ಯಾರೋ ನಮ್ಮ ಹತ್ರ ಇಟ್ಕೊಂಡು ನಮಗೆ ನಾವು ಓದುವಂಥ ಒಂದೊಂದು ವಾಕ್ಯವನ್ನು ಬೋಧಿಸ್ತಾ ಇದ್ದಾರೆ ಅನ್ನೋದರ ಅನುಭವ ಆಗುತ್ತೆ. ದೇವರ ವಾಕ್ಯಗಳಿಂದ ದೇವರು ನಮ್ಮೊಡನೆ ಮಾತನಾಡುವಂಥದ್ದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ದೇವರ ವಾಕ್ಯದಲ್ಲಿ ಜೀವ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಮತ್ತು ಒಂದು ಕಾಲದಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಂಥದ್ದು ನಮಗೆ ಕಷ್ಟಕರವಾದ ಒಂದು ಅನುಭವ ಆಗಿದ್ದಿರ್ಬೋದು. ಆದರೆ ಪರಿಶುದ್ಧಾತ್ಮದಿಂದ ನಡೆಸಲ್ಪಡುವಾಗ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಂಥ ಒಂದು ಸಮಯ ಯಾವ ಥರ ಹೋಯ್ತು ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದು ಕಾಲದಲ್ಲಿ ಹೆಂಗಿರುತ್ತೆ ಅಂತಂದರೆ, ಟೈಮ್ ಎಷ್ಟಾಯಿತು, 10 ಗಂಟೆ ಆಯಿತಾ, ಪ್ರೇಯರ್ ಮಾಡಿದ್ವಿ ಟೈಮ್ ಎಷ್ಟಾಯಿತು, ಇನ್ನೂ 10:30 ಅಷ್ಟೇನಾ, ಪ್ರೇಯರ್ ಮಾಡಿದ್ರೆ ಟೈಮ್ ಎಷ್ಟಾಯಿತು, 11:15, ಅಯ್ಯೋ ಅಷ್ಟೇನಾ, ಅಯ್ಯೋ ಸಾಯಂಕಾಲ 6 ಗಂಟೆ ಯಾವಾಗಪ್ಪ ಆಗೋದು, ಸಾಯಂಕಾಲ 8 ಗಂಟೆ ಯಾವಾಗಪ್ಪ ಆಗೋದು, ಅಯ್ಯೋ ಹೊಟ್ಟೆ ಎಲ್ಲ ಹಸಿತಾ ಇದೆಯಲ್ಲ ಅಂತ ಒಂದು ವೇಳೆ ಅಂದ್ಕೊಂಡಿರ್ಬೋದು. ಆದರೆ ಪರಿಶುದ್ಧಾತ್ಮ ಭರಿತರಾಗಿ ಉಪವಾಸನ ಇದ್ದು ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ ಅಂತಂದರೆ, ನಾವು ಕಣ್ಮುಚ್ಚಿ ದೇವರನ್ನ ಆಡಿ ಸ್ತುತಿಸಿ ಪ್ರಾರ್ಥನೆ ಮಾಡಿ ಕಣ್ತೆಯ್ಯೋಷ್ಟರಲ್ಲಿ ಎಷ್ಟೋ ಗಂಟೆಗಳಾಗ್ಬಿಟ್ಟಿರುತ್ತೆ. ಮತ್ತು ಸಾಯಂಕಾಲ ಬರೋಷ್ಟರಲ್ಲಿ ಯಾವ ಥರ ಸಾಯಂಕಾಲ ಆಯಿತು ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ಆಗ ನಮಗೆ ಹೊಟ್ಟೆ ಹಸಿವಿನ ಆ ಥರ ಇರೋದಿಲ್ಲ, ಊಟ ಮಾಡಬೇಕು ಅನ್ನೋ ಆ ಥರ ಇರೋದಿಲ್ಲ. ಆದರೆ ದೇವರ ಸನ್ನಿಧಿಯಲ್ಲಿ ಇನ್ನೂ ಸಮಯವನ್ನು ಕಳೆಯಬೇಕು ಅನ್ನೋಂಥ ಆಸಕ್ತಿ ಇರುತ್ತೆ. ಅಯ್ಯೋ ಇಷ್ಟೇ ಉಪವಾಸ ಪ್ರೇಯರ್ ಮುಗಿದೋಯ್ತಾ, ನಾನು ಹೋಗಿ ಊಟ ಮಾಡ್ಬೇಕು, ಅಯ್ಯೋ ಇನ್ನೂ ಒಂದು ಸ್ವಲ್ಪ ತಂಗೆ ಪ್ರೇಯರ್ ಮಾಡ್ಕೊಂಡಿರೋ ಥರ ಇದ್ದಿದ್ರೆ ಚೆನ್ನಾಗಿರೋದು, ಟೈಮೇ ಇಲ್ವಲ್ಲ ಅಂತ ಉಪವಾಸ ಮುಗಿಸೋದು ಕಷ್ಟಕರವಾಗಿರುತ್ತೆ. ಪರಿಶುದ್ಧಾತ್ಮ ಭರಿತರಾಗಿ ನಾವು ಉಪವಾಸದಿಂದ ಇದ್ದು ದೇವರನ್ನ ಹುಡುಕುವಂಥದ್ದು ಹಿತವಾದ ಅನುಭವ ಆಗಿರುತ್ತೆ, ಕಷ್ಟಕರವಾದ ಅನುಭವವಾಗಿ ಇರೋದಿಲ್ಲ. ಒಂದು ವೇಳೆ ಒಂದು ಕಾಲದಲ್ಲಿ ಸಭೆಗೆ ಹೋಗುವಂಥದ್ದು ಕಷ್ಟಕರವಾದ ಒಂದು ಅನುಭವ ಆಗಿರ್ಬೋದು. ಆದರೆ ದೇವರ ಆತ್ಮ ಭರಿತರಾಗಿ ಜೀವಿಸುವಾಗ ಸಭೆಗೆ ಹೋಗುವಂಥದ್ದು ಒಂದು ಸುಂದರವಾದ ಅನುಭವವಾಗಿ ಬದಲಾಗುತ್ತೆ. ಯಾವತ್ತು ಭಾನುವಾರ ಬರುತ್ತೋ ಅಂತ ನಾವು ಕಾಯ್ತಾ ಇರ್ತೀವಿ, ಯಾವತ್ತು ಸಭೆಯ ಆರಾಧನೆಗೋಸ್ಕರವಾಗಿ ನಾವು ಕೂಡಿ ಬರ್ತೀವೋ ಅಂತ ಕಾಯ್ತಾ ಇರ್ತೀವಿ. ಭಾನುವಾರ ಬರುವಾಗ ಸಂತೋಷವಾಗಿ ಇವತ್ತು ನಾನು ಸಭೆಗೆ ಹೋಗ್ತಾ ಇದ್ದೀನಿ, ನಾನು ದೇವರ ಆಲಯಕ್ಕೆ ಹೋಗಿ ದೇವರನ್ನ ಹಾಡಿ ಸ್ತುತಿಸಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ನಾನು ಕೇಳಿ ನಾನು ಸಂತೋಷವಾಗಿ ಬರ್ತೀನಿ ಅಂತ ಹೇಳಿ ನಾವು ಆಸಕ್ತಿಯಿಂದ ದೇವರ ಆರಾಧನೆ ಸಮಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಆ ರೀತಿಯಾಗಿ ದೇವರಾತ್ಮರು ಸಭೆಯ ಆರಾಧನೆಯ ಒಂದು ಐಕ್ಯತೆಯನ್ನು ನಮ್ಮಲ್ಲಿ ಬದಲಾಯಿಸುವಂಥದ್ರಲ್ಲಾಗಿ ಅವರಿರ್ತಾರೆ. ಹಲ್ಲೆಲೂಯಾ. ಮತ್ತು ಅದೇ ರೀತಿಯಾಗಿ ಒಂದು ವೇಳೆ ನಾವು ಯಾವುದೇ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ತೀವಿ ಅಂತಂತಂದರೆ, ನಾವು ಹೊರಟು ಹೋಗಿ ಆ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ನಮಗೆ ತುಂಬ ಸಂತೋಷವಾದ ಒಂದು ಅನುಭವವಾಗಿರುತ್ತೆ. ಅಯ್ಯೋ ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಇಲ್ಲಿ ಹೋಗ್ತೀನಿ, ನಾನು ಕೊಡುವಂಥ ಕಾರ್ಯಗಳು ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡೋಕ್ಕೆ ಹೇಳಿದ್ರೆ ಪ್ರಾರ್ಥನೆ ಮಾಡ್ತೀನಿ, ಒಂದು ವಾಕ್ಯ ಓದಿ ಹೇಳ್ಬೇಕಂದ್ರೆ ಒಂದು ವಾಕ್ಯ ಓದಿ ಹೇಳ್ತೀನಿ, ಒಂದು ಹಾಡು ಅಂದರೆ ಒಂದು ಹಾಡು ಆಡ್ತೀನಿ. ನನಗೆ ಏನು ಸೇವೆ ಮಾಡಬೇಕಂತ ದೇವರು ಅವಕಾಶ ಕೊಡ್ತಾರ, ನಾನು ಹೊರಟು ಹೋಗಿ ಆ ಸೇವೆ ಮಾಡ್ತೀನಿ ಅಂತ ಆ ಸೇವಾ ಅವಕಾಶಗಳಿಗೋಸ್ಕರವಾಗಿ ಸಂತೋಷವಾಗಿ ಕಾಯ್ತಾ ಇರ್ತೀವಿ.
ಇದು ಪರಿಶುದ್ಧಾತ್ಮರಿಂದ ಆಗೋ ಕ್ರಿಯೆ. ಆಗ ದೇವರಾತ್ಮರು ನಮ್ಮಲ್ಲಿ ಬರುವಾಗ ಅವ್ರು ಮಾಡೋ ಕಾರ್ಯ ಏನಂತಂದರೆ, ನಾವು ದೇವರನ್ನು ಪ್ರೀತಿಸಿ ದೇವರನ್ನು ಆಸಕ್ತಿಯಿಂದ ಹುಡುಕುವ ಹಾಗೆ ನಮ್ಮಲ್ಲಿ ಅವ್ರ ಬದಲಾವಣೆಗಳನ್ನು ತರ್ತಾರೆ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಕಷ್ಟ, ವಾಕ್ಯ ಓದೋದಕ್ಕೆ ಕಷ್ಟ, ಸಭೆಗೆ ಹೋಗೋದು ಕಷ್ಟ, ಉಪವಾಸ ಇರೋದು ಕಷ್ಟ, ಸೇವೆಗಳಲ್ಲಿ ಪಾಲ್ಗೊಳ್ಳೋದು ಕಷ್ಟ, ದೇವರ ಕಾರ್ಯಗಳು ಏನೇ ಆಗಿದ್ರು ಕಷ್ಟ ಆಗಿರ್ಬೋದು. ಆದರೆ ಈಗ ದೇವರ ಕಾರ್ಯಗಳು ಏನೇ ಆಗಿದ್ರು ಅದು ಸುಂದರವಾಗಿರುತ್ತೆ, ಅದು ನಮಗೆ ಅತಿ ಪ್ರಿಯವಾಗಿರುತ್ತೆ. ಆಸಕ್ತಿಯಿಂದ ನಾವು ದೇವರನ್ನ ಹುಡುಕ್ತಾ ಇರ್ತೇವೆ. ಹಲ್ಲೆಲೂಯಾ. ಆಗ ಪವಿತ್ರಾತ್ಮರು ನಮ್ಮಲ್ಲಿ ಬರುವಾಗ ಅವ್ರು ಮಾಡುವಂಥ ಕಾರ್ಯ, ನಾವು ದೇವರನ್ನು ಪ್ರೀತಿಸಿ ಆಸಕ್ತಿಯಿಂದ ದೇವರನ್ನು ಹುಡುಕುವ ಹಾಗೆ ಅವರು ನಮ್ಮಲ್ಲಿ ಬದಲಾವಣೆಯನ್ನು ತರ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ನ್ಯಾಯಸ್ಥಾಪಕರುಗಳ ಪುಸ್ತಕ 13ನೇ ಅಧ್ಯಾಯ 25ನೇ ವಾಕ್ಯ, ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಇದಲ್ಲದೆ ಅವನು ಶೋರ್ಗಕ್ಕೂ ಎಷ್ಟಾವೋಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯದಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸ ಹತ್ತಿತು. ಈ ವಾಕ್ಯದಲ್ಲಿ ಏನಿದೆ ಅಂತಂದರೆ, ಸಂಸೋನನ ಕುರಿತಾಗಿ ಬರೆಯಲ್ಪಟ್ಟಿದೆ. ಸಂಸೋನನು ಶೋರ್ಗಕ್ಕೂ ಎಷ್ಟಾವಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯದಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸ ಹತ್ತಿತು ಅಂತ ಬರೆಯಲ್ಪಟ್ಟಿದೆ. ಹಂಗಂದ್ರೆ ದೇವರ ಆತ್ಮರು ಸಂಸೋನಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ, ಸಂಸೋನನು ಯಾವ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ ಅದನ್ನು ನೆರವೇರಿಸುವ ಹಾಗೆ ಅವನ ಮನಸ್ಸನ್ನು ಅವರು ಒತ್ತಾಯಪಡಿಸ್ತಾ ಇದ್ರು. ಅಂದರೆ ಅವನು ಕರೆಯಲ್ಪಟ್ಟಂಥ ಉದ್ದೇಶವೇನು? ಅವನು ಕರೆಯಲ್ಪಟ್ಟ ಉದ್ದೇಶ ಫಿಲಿಸ್ತೀರ ಕೈಯಿಂದ ಇಸ್ರಾಯೇಲ್ ಜನಗಳನ್ನು ಬಿಡುಗಡೆಗೊಳಿಸಬೇಕು. ಆಗ ಫಿಲಿಸ್ತೀರ ಕೈಯಿಂದ ಇಸ್ರಾಯೇಲ್ ಜನಗಳನ್ನು ಬಿಡುಗಡೆಗೊಳಿಸೋದಕ್ಕೋಸ್ಕರವಾಗಿ ಪವಿತ್ರಾತ್ಮನು ಅವನನ್ನು ಪ್ರೇರೇಪಿಸ್ತಾ ಇದ್ರು. ಹಾಗೆ ಇದೇ ರೀತಿಯಾಗಿ ದೇವರಾತ್ಮರು ನಮ್ಮಲ್ಲಿ ಬರುವಾಗ ಅವ್ರೇನು ಮಾಡ್ತಾರೆ ಅಂತಂದರೆ, ನಾವು ದೇವರನ್ನು ಪ್ರೀತಿಸಿ ಆಸಕ್ತಿಯಿಂದ ದೇವರನ್ನು ಹುಡುಕುವ ಹಾಗೆ ನಮ್ಮನ್ನು ಅವರು ಪ್ರೇರೇಪಿಸ್ತಾನೆ ಇರ್ತಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋ ಹಾಗೆ, ದೇವರ ವಾಕ್ಯವನ್ನು ಓದೋ ಹಾಗೆ, ನಾವು ಉಪವಾಸದಿಂದ ಇದ್ದು ದೇವರನ್ನು ಸೇವಿಸುವ ಹಾಗೆ, ಆಸಕ್ತಿಯಿಂದ ಸಭೆಯಾಗಿ ಕೂಡಿ ಬರುವ ಹಾಗೆ, ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಹಾಗೆ ನಮಗೆ ಪ್ರೇರೇಪಣೆ ಬರ್ತಾನೆ ಇರುತ್ತೆ, ಆ ಭಾವನೆ ಬರ್ತಾನೆ ಇರುತ್ತೆ. ಇದು ಯಾರಿಂದ ಆಗುತ್ತೆ? ಇದು ಪರಿಶುದ್ಧಾತ್ಮರಿಂದ ಆಗುತ್ತೆ. ಸಂಸೋನನನ್ನು ದೇವರಾತ್ಮರು ಪ್ರೇರೇಪಿಸಿದರು, ಅದರ ಹಾಗೆ ನನ್ನನ್ನು ನಿಮ್ಮನ್ನು ಸಹ ಪವಿತ್ರಾತ್ಮರು ಪ್ರೇರೇಪಿಸ್ತಾರೆ. ಹಲ್ಲೆಲೂಯಾ. ಆಗ ಒಂದು ಮನುಷ್ಯ ದೇವರಾತ್ಮನನ್ನು ಹೊಂದಿಕೊಂಡಿದ್ದಾನೆ ಅನ್ನೋದಕ್ಕೆ ಗುರುತು ಏನು? ನಾನು ನೀವು ದೇವರಾತ್ಮನನ್ನು ಹೊಂದಿಕೊಂಡಿದ್ದೇವಾ ಇಲ್ವಾ ಅನ್ನೋದನ್ನು ನಾವು ಯಾವ ರೀತಿ ತಿಳ್ಕೊಳ್ಬೋದು? ದೇವರಾತ್ಮರು ಮಾಡುವಂಥ ಕ್ರಿಯೆ ಏನು ಅಂತಂದರೆ, ಅವರು ನಾವು ದೇವರನ್ನು ಪ್ರೀತಿಸಿ ದೇವರನ್ನು ಆಸಕ್ತಿಯಿಂದ ಹುಡುಕುವ ಹಾಗೆ ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ನಿಮಗೆ ಪ್ರಾರ್ಥನೆ ಮಾಡಬೇಕು ಅನ್ನೋಂಥ ಭಾವನೆಗಳು ಬರ್ತಾ ಇದ್ರೆ, ಒಂದು ವೇಳೆ ಪ್ರಾರ್ಥನೆ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅನ್ನೋಂಥ ಒಂದು ಭಾವನೆಗಳು ಬರ್ತಾ ಇದ್ರೆ, ದೇವ್ರ ವಾಕ್ಯವನ್ನು ಹೆಚ್ಚಾಗಿ ಓದಬೇಕು ಅನ್ನೋ ಆಸಕ್ತಿ ಇದ್ದರೆ, ದೇವರನ್ನ ಉಪವಾಸದಿಂದ ಆಸಕ್ತಿಯಿಂದ ದೇವರನ್ನು ಹುಡುಕಬೇಕನ್ನುವಂಥ ಭಾವನೆ ನಿಮ್ಮಲ್ಲಿ ಹೆಚ್ಚಾಗಿದ್ದರೆ, ಸಭೆಯಾಗಿ ಕೂಡಿ ಬರೋದ್ರಲ್ಲಿ ನಿಮಗೆ ಹೆಚ್ಚಾದ ಆಸಕ್ತಿ ಇದ್ದರೆ, ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು ಅನ್ನೋಂಥ ಆಸಕ್ತಿ ನಮಗೆ ಹೆಚ್ಚಾಗಿದ್ರೆ, ಇದು ಪರಿಶುದ್ಧಾತ್ಮದಿಂದ ನಿಮ್ಮಲ್ಲಿ ಉಂಟಾಗ್ತಾ ಇರುವಂಥ ಕಾರ್ಯ. ಹಲ್ಲೆಲೂಯಾ. ದೇವರ ಆತ್ಮ ನಮ್ಮಲ್ಲಿ ಬಂದು ನಾವು ದೇವರನ್ನ ಆಸಕ್ತಿಯಿಂದ ಹುಡುಕುವ ಹಾಗೆ ಅವರು ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಮತ್ತೀಗ ನಮಗೊಂದು ಪ್ರಶ್ನೆ ಬರ್ಬೋದು. ಏನು ಪ್ರಶ್ನೆ ಅಂತಂದರೆ, ದೇವರಾತ್ಮರು ನಮ್ಮಲ್ಲಿ ಬಂದು ನಾವು ದೇವರನ್ನ ಪ್ರೀತಿಸಿ ಆಸಕ್ತಿಯಿಂದ ದೇವರನ್ನ ಹುಡುಕುವ ಹಾಗೆ ದೇವರಾತ್ಮ ಕ್ರಿಯೆ ಮಾಡ್ತಾರೆ ಅಂತಂದರೆ, ಎಷ್ಟೋ ವರ್ಷಗಳಿಂದ ದೇವರನ್ನ ನಂಬಿ ದೇವರ ಆತ್ಮರನ್ನು ಹೊಂದಿಕೊಂಡು ಪವಿತ್ರಾತ್ಮ ಭರಿತರಾಗಿ ಜೀವಿಸ್ತಾ, ಒಂದು ಕಾಲದಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ, ವಾಕ್ಯವನ್ನು ಓದ್ತಾ, ದೇವರೊಟ್ಟಿಗೆ ಐಕ್ಯತೆಯಲ್ಲಿ ಜೀವಿಸ್ತಾ ಇದ್ದಂಥವರು ಇವತ್ತು ಎಷ್ಟೋ ಜನಗಳು ಅವರ ಒಂದು ಆತ್ಮೀಯತೆಯನ್ನು ಕಳ್ಕೊಂಡಿದ್ದಾರೆ. ಅಂತಂದರೆ, ಈಗ ಅವರಿಗೆ ಮೊದಲು ಪ್ರಾರ್ಥನೆ ಮಾಡ್ತಾ ಇರೋ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೊದಲು ದೇವರ ವಾಕ್ಯವನ್ನು ಓದ್ತಾ ಇದ್ದ ರೀತಿಯಲ್ಲಿ ಈಗ ಅವರು ದೇವರ ವಾಕ್ಯ ಓದೋದಿಲ್ಲ. ಮೊದಲು ಉಪವಾಸದಿಂದ ಇದ್ದು ದೇವರನ್ನು ಸೇವಿಸೋ ರೀತಿಯಲ್ಲಿ ಈಗ ಅವರು ದೇವರನ್ನು ಸೇವಿಸ್ತಾ ಇರೋದಿಲ್ಲ. ಮೊದಲು ಆಸಕ್ತಿಯಿಂದ ಸಭೆಯಾಗಿ ಕೂಡಿ ಬರ್ತಾ ಇದ್ದ ರೀತಿಯಲ್ಲಿ ಈಗ ಸಭೆಯಾಗಿ ಕೂಡಿ ಬರೋದಿಲ್ಲ. ಮೊದಲು ಆಸಕ್ತಿಯಿಂದ ಸೇವೆಗಳಲ್ಲಿ ಪಾಲ್ಗೊಳ್ತಾ ಇದ್ದ ರೀತಿಯಲ್ಲಿ ಈಗ ಪಾಲ್ಗೊಳ್ಳೋದಿಲ್ಲ. ಹಾಗೆ ಇದಕ್ಕೇನು ಕಾರಣ? ಅವರು ದೇವರಾತ್ಮ ಹೊಂದಿಕೊಂಡಿದ್ರಲ್ಲ, ದೇವರಾತ್ಮ ಹೊಂದಿಕೊಂಡಿದ್ದು ಎಲ್ಲವನ್ನು ಚೆನ್ನಾಗಿ ಮಾಡ್ತಾ ಇದ್ರಲ್ಲ. ಆದರೆ ಈಗ ಅದೆಲ್ಲದರಿಂದ ಅವರು ಹಿಂಜರಿಬಿಟ್ಟಿದ್ದಾರಲ್ಲ, ಆತ್ಮೀಯತೆಯಲ್ಲಿ ಬಲಹೀನವಾಗಿ ಹೋಗಿದ್ದಾರಲ್ಲ. ಇದಕ್ಕೆ ಏನು ಕಾರಣ? ಈಗ ಅವರಲ್ಲಿ ಪವಿತ್ರಾತ್ಮ ವಾಸ ಮಾಡ್ತಾ ಇಲ್ವಾ? ಆದರೆ ಇವರು ಈ ರೀತಿ ಅವ್ರಿಗೆ ಏನು ಕಾರಣ ಅಂತ ಅನ್ನಿಸ್ಬೋದು. ಇದಕ್ಕೆ ಏನು ಕಾರಣ ಅಂತಂತಂದರೆ, ಅವರು ಪವಿತ್ರಾತ್ಮರಿಗೆ ಒಳಗಾಗದೇ ಇರುವಂಥದ್ದು ಕಾರಣ, ಪವಿತ್ರಾತ್ಮರಿಗೆ ವಿಧೇಯರಾಗದೇ ಇರುವಂಥದ್ದು ಕಾರಣ, ಪವಿತ್ರಾತ್ಮರನ್ನ ಅನುಸರಿಸಿ ನಡೆಯದೇ ಇರುವಂಥದ್ದು ಕಾರಣ, ಪವಿತ್ರಾತ್ಮರಿಗೆ ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ನಡೀತಾ ಇರುವಂಥದ್ದು ಕಾರಣ. ಅಂದರೆ ದೇವರಾತ್ಮರು ನಮ್ಮನ್ನು ನಾವು ದೇವರನ್ನ ಆಸಕ್ತಿಯಿಂದ ಹುಡುಕುವ ಹಾಗೆ ಪ್ರೇರೇಪಣೆ ಮಾಡ್ತಾರೆ. ಆದರೆ ಒಂದು ಕಾಲದಲ್ಲಿ ಆ ಪ್ರೇರೇಪಣೆಗೆ ಕಿವಿ ಕೊಡ್ತಾ ಇದ್ದಂಥ ಜನಗಳು ಇವತ್ತು ಆ ಪ್ರೇರೇಪಣೆಗೆ ಕಿವಿ ಕೊಡದೆ ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಆತ್ಮೀಯತೆ ಇಲ್ಲದವರುಗಳಾಗಿ ಬರುತ್ತಾ ಇರ್ತಾರೆ. ಆಗ ಒಂದು ಕಾಲದಲ್ಲಿ ದೇವರಾತ್ಮರನ್ನು ಹೊಂದಿಕೊಂಡು ಆತ್ಮೀಯವಾಗಿ ಬಲವಾಗಿದ್ದಂಥವ್ರು ಆಸಕ್ತಿಯಿಂದ ದೇವರನ್ನು ಹುಡುಕ್ತಾ ಇದ್ದರು. ಇವತ್ತು ಯಾಕೆ ಹುಡುಕ್ತಾ ಇಲ್ಲ ಅಂತಂದರೆ, ಅವರು ದೇವರ ಆತ್ಮರಿಗೆ ಒಳಗಾಗ್ತಾ ಇಲ್ಲ.
ದೇವರಾತ್ಮರಿಗೆ ಕಿವಿ ಕೊಡ್ತಾ ಇಲ್ಲ, ದೇವರಾತ್ಮರನ್ನ ಅನುಸರಿಸಿ ನಡೀತಾ ಇಲ್ಲ. ಅದೇ ಕಾರಣ ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಕೀರ್ತನೆಗಳ ಪುಸ್ತಕ 95ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರೀಬದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಇಲ್ಲಿ ದೇವರು ಇಸ್ರಾಯೇಲ್ ಜನಗಳಿಗೆ ಹೇಳೋ ಮಾತೇನೆಂದರೆ, ನಿಮ್ಮ ಹಿರಿಯರು ಅರಣ್ಯದಲ್ಲಿ ಮೆರೀಬದಲ್ಲಿ ಮೆಸ್ಸಾ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಅಂತ ತನ್ನ ಜನಗಳಿಗೆ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಆಗ ಒಂದು ಕಾಲದಲ್ಲಿ ಪವಿತ್ರಾತ್ಮ ಭರಿತರಾಗಿ ಆಸಕ್ತಿಯಿಂದ ದೇವರನ್ನು ಹುಡುಕ್ತಾ ಇದ್ದವರು ಇವತ್ತು ಯಾಕೆ ಹುಡುಕ್ತಾ ಇಲ್ಲ ಅಂತಂತಂದ್ರೆ, ಅವರು ದೇವರಿಗೆ ವಿರುದ್ಧವಾಗಿ ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡಿದ್ದಾರೆ. ಪವಿತ್ರಾತ್ಮರಿಗೆ ವಿರುದ್ಧವಾಗಿ ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡಿದ್ದಾರೆ. ದೇವರ ಆತ್ಮರ ಪ್ರೇರೇಪಣೆಗೆ ಅವರು ಒಳಗಾಗ್ತಾ ಇಲ್ಲ. ಅದರಿಂದನೇ ಅಂತ ಪರಿಸ್ಥಿತಿ ಅವರಲ್ಲಿ ಕಂಡು ಬಂದಿದೆ. ಆದರೆ ನಾವು ನಮ್ಮ ಹೃದಯಗಳನ್ನು ಯಾವುದು ಕಠಿಣಪಡಿಸಿಕೊಳ್ಳದೆ ಪವಿತ್ರಾತ್ಮರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಅವರನ್ನು ಅನುಸರಿಸಿ ನಡೆಯುವಂಥವರಾಗಿ ನಾವಿರಬೇಕು. ಹಲ್ಲೆಲೂಯಾ. ಆದರೆ ಈ ರೀತಿಯಾಗಿ ಪವಿತ್ರಾತ್ಮರಿಗೆ ಒಳಗಾಗದೆ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ನಮಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಥರ ನಡೆಯೋದನ್ನೇ ನಾವು ಪವಿತ್ರಾತ್ಮರನ್ನ ದುಃಖಪಡಿಸೋದು ಅಂತ ಹೇಳ್ತೇವೆ. ದೇವರಾತ್ಮರು ನಾವು ದೇವರನ್ನು ಪ್ರೀತಿಸಿ ಆಸಕ್ತಿಯಿಂದ ದೇವರನ್ನು ಹುಡುಕುವ ಹಾಗೆ ನಮ್ಮಲ್ಲಿ ಪ್ರೇರೇಪಣೆಯನ್ನು ತರ್ತಾನೆ ಇರ್ತಾರೆ. ಪ್ರಾರ್ಥನೆ ಮಾಡಿಲ್ಲ ಅಂದರೆ ಅಯ್ಯೋ ಪ್ರಾರ್ಥನೆ ಮಾಡಿಲ್ಲ, ಪ್ರಾರ್ಥನೆ ಮಾಡು 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 ಅನ್ನೋಂಥ ಒಂದು ಒತ್ತಡವನ್ನು ದೇವರು ತರ್ತಾನೆ ಇರ್ತಾರೆ. ವಾಕ್ಯವನ್ನು ಓದಿಲ್ಲ ಅಂತಂದರೆ ನಿನ್ನ ವಾಕ್ಯವನ್ನು ಓದಿಲ್ಲ, ವಾಕ್ಯವನ್ನು ಓದು 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 ಅಂತ ಅನ್ನುವಂಥ ಒತ್ತಡವನ್ನು ತರ್ತಾನೆ ಇರ್ತಾರೆ. ಬೇರೆ ಏನೇ ಆತ್ಮೀಯ ಕಾರ್ಯವನ್ನು ನಾವು ಮಾಡಬೇಕಾದ ರೀತಿಯಲ್ಲಿ ಮಾಡದಿರುವಾಗಲೂ ಪವಿತ್ರಾತ್ಮರು ನಮ್ಮಲ್ಲಿ ಒತ್ತಡವನ್ನು ತರ್ತಾನೆ ಇರ್ತಾರೆ. ಅದಕ್ಕೆ ನಾವು ಕಿವಿಗೊಟ್ಟು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆಸಕ್ತಿಯನ್ನು ದೇವರನ್ನು ಹುಡುಕುವಾಗ ದೇವರಿಗೆ ತುಂಬ ಸಂತೋಷ. ಆದರೆ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ದೇವರ ಆತ್ಮರಿಗೆ ನಾವು ಒಳಗಾಗದೆ ಆ ಪ್ರೇರೇಪಣೆಗೆ ಕಿವಿಗೊಡದೆ ನಾವು ಬರುತ್ತಾ ಇರುವಾಗ ದೇವರ ಆತ್ಮರು ದುಃಖ ಪಡ್ತಾರೆ. ಅದನ್ನೇ ದೇವರ ವಾಕ್ಯ ಹೇಳುತ್ತೆ, ದೇವರ ಆತ್ಮರನ್ನ ದುಃಖಪಡಿಸಬೇಡಿರಿ ಎಂಬುದಾಗಿ. ಇಸ್ರಾಯೇಲ್ ಜನಗಳು ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ದೇವರ ವಿರುದ್ಧವಾಗಿ ತಿರುಗಿ ಬಿದ್ದರು. ನಾನು ನೀವು ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ಪವಿತ್ರಾತ್ಮರಿಗೆ ವಿರುದ್ಧವಾಗಿ ತಿರುಗಿ ಬೀಳಬಾರದು. ದೇವರ ಆತ್ಮರನ್ನು ಅನುಸರಿಸಿ ನಡೆಯುವಂಥವರುಗಳಾಗಿರಬೇಕು. ಆದರೆ ಎಷ್ಟೋ ಜನಗಳು ಈ ಕಾಲಗಳಲ್ಲಿ ಎಂಥವರಾಗಿರ್ತಾರೆ ಅಂತಂದರೆ, ಒಂದು ಕಾಲದಲ್ಲಿ ಪವಿತ್ರಾತ್ಮರನ್ನು ಅನುಸರಿಸಿ ಆಸಕ್ತ ದೇವರನ್ನು ಹುಡುಕ್ತಾ ಜೀವಿಸ್ತಾ ಇದ್ದಂಥವರುಗಳು ಇವತ್ತು ಪವಿತ್ರಾತ್ಮರ ಪ್ರೇರೇಪಣೆಗೆ ಕಿವಿಗೊಡದೆ ದೇವರಾತ್ಮರನ್ನು ಅನುಸರಿಸದೆ ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ಆತ್ಮೀಯತೆ ಇಲ್ಲದೆ ಬರಡಾಗಿ ಬರುತ್ತಾ ಇರುವಂಥ ಎಷ್ಟೋ ಜನಗಳನ್ನು ನಾವು ನೋಡಬಹುದು. ದೇವರಾತ್ಮರು ಅವರಲ್ಲಿ ದುಃಖಪಟ್ಟು ಬಾಧೆಪಟ್ಟು ವೇದನೆಗೊಳಗೊಂಡು ಅವರಿರ್ತಾರೆ. ಇವತ್ತು ನಾನು ನೀವು ಯಾವ ಥರ ಇದ್ದೀವಿ ಒಂದು ಕ್ಷಣ ನಾವು ಯೋಚನೆ ಮಾಡೋಣ. ದೇವರಾತ್ಮರ ಪ್ರೇರೇಪಣೆಗೆ ನಾವು ಕಿವಿಗೊಟ್ಟು ದೇವರಾತ್ಮರನ್ನು ಅನುಸರಿಸಿ ನಾವು ನಡೆಯೋಣ. ಆದರೆ ಈ ರೀತಿ ಒಂದು ವೇಳೆ ಅವರು ಪ್ರಾರ್ಥನೆ ಇಲ್ಲದೆ, ಆತ್ಮೀಯತೆ ಇಲ್ಲದೆ, ದೇವರೊಟ್ಟಿಗಿನ ಐಕ್ಯತೆ ಇಲ್ಲದೆ ಅವ್ರು ಜೀವಿಸ್ತಾ ಇರುವಾಗಲೂ ಕೂಡ ಅವರಲ್ಲಿ ಆವಾಗ ಒಂದು ಚಿಂತೆ ಬರ್ತಾ ಇರುತ್ತೆ. ಏನು ಚಿಂತೆ ಬರ್ತಾ ಇರುತ್ತೆ? ನಾನು ಸರಿಯಾಗಿ ಪ್ರೇಯರ್ ಮಾಡ್ತಾ ಇಲ್ಲ, ನಾನು ಸರಿಯಾಗಿ ವಾಕ್ಯ ಓದ್ತಾ ಇಲ್ಲ, ನಾನು ಸರಿಯಾಗಿ ಸಭೆಗೆ ಹೋಗ್ತಾ ಇಲ್ಲ, ನಾನು ಸರಿಯಾಗಿ ಉಪವಾಸ ಇದ್ದು ಪ್ರೇಯರ್ ಮಾಡ್ತಾ ಇಲ್ಲ, ನಾನು ದೇವರ ಕಾರ್ಯಗಳಲ್ಲಿ ಸರಿಯಾಗಿ ಪಾಲ್ಗೊಳ್ತಾ ಇಲ್ಲ. ಈ ಥರ ಇರಬಾರ್ದು. ನಾನು ದೇವರನ್ನ ಆಸಕ್ತಿಯನ್ನು ಹುಡುಕಬೇಕು. ಒಂದು ಕಾಲದಲ್ಲಿ ನಾನು ಯಾವ ಥರ ಇದ್ದೆ, ಇವಾಗ ಯಾವ ಥರ ಇದ್ದೀನಿ, ನಾನು ಈ ಥರ ಇರಬಾರ್ದು, ನಾನು ದೇವರನ್ನ ಆಸಕ್ತಿಯನ್ನು ಹುಡುಕಬೇಕು ಅನ್ನೋಂಥ ಯೋಚನೆ ಅವ್ರಿಗೆ ಆವಾಗ ಬರ್ತಾ ಇರುತ್ತೆ. ಅದನ್ನು ಅವ್ರಿಗೆ ಹೇಳ್ಕೊಂಡು ಅವರೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಹಿಂಗೆಲ್ಲ ನಾನು ಇದ್ದೆ, ಇವಾಗ ನೋಡಿ ಹೆಂಗಿದ್ದೀನಿ, ಇಲ್ಲ ನಾನು ಬದಲಾಗಬೇಕು ಅಂತ ಆವಾಗ ಅವರೇ ಹೇಳ್ಕೊಳ್ತಾ ಇರ್ತಾರೆ. ಇಲ್ಲಾಂದರೆ ಅವ್ರ ಬಗ್ಗೆ ಇನ್ನೊಬ್ರ ಹತ್ರ ಹೇಳ್ಕೊಂಡು ಅವ್ರನ್ನ ಬೈಕೊಳ್ತಾ ಇರ್ತಾರೆ. ಸರ್ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಈ ಪ್ರೇರೇಪಣೆ, ಈ ಆಲೋಚನೆ ಅವ್ರಿಗೆ ಎಲ್ಲಿಂದ ಬರುತ್ತೆ? ಇದು ಪರಿಶುದ್ಧಾತ್ಮರಿಂದ ಬರುತ್ತೆ. ಹಲ್ಲೆಲೂಯಾ. ದೇವರಾತ್ಮರು ಏನು ಮಾಡ್ತಾರೆ? ಎಚ್ಚರಿಸ್ತಾನೆ ಇರ್ತಾರೆ. ಮಗನೇ, ಮಗಳೇ, ನೀನು ನನ್ನೊಟ್ಟಿಗಿನ ಐಕ್ಯತೆಯನ್ನು ಸರಿಪಡಿಸಿಕೋ, ನಿನ್ನ ಪ್ರಾರ್ಥನೆಯನ್ನು ಕಟ್ಟು, ನಿನ್ನ ವಾಕ್ಯ ಧ್ಯಾನದ ಅನುಭವವನ್ನು ಕಟ್ಟು, ಉಪವಾಸದಿಂದ ಇರು, ಸಭೆಗೆ ಬಾ, ಸೇವೆಗಳಲ್ಲಿ ಪಾಲ್ಗೊಳ್ಳು, ನನ್ನನ್ನು ಆಸಕ್ತಿಯಿಂದ ಹುಡುಕು, ನನ್ನೊಡನೆ ಐಕ್ಯತೆಯಲ್ಲಿ ಜೀವಿಸು ಅಂತ ಹೇಳಿ ಪರಿಶುದ್ಧಾತ್ಮರು ಅವರಿಗೆ ಪ್ರೇರೇಪಣೆ ಕೊಡ್ತಾನೆ ಇರ್ತಾರೆ. ಒಂದು ಕಾಲದಲ್ಲಿ ನೀನು ಯಾವ ಥರ ಇದೆ ನೋಡು, ಇವತ್ತು ಯಾವ ಥರ ಇದೆಯಾ ನೋಡು, ನೀನು ಬದಲಾಗು, ನೀನು ತಿರುಗಿ ನನ್ನ ಹತ್ರ ಬಾ, ನನ್ನೊಡನೆ ಐಕ್ಯತೆಯನ್ನು ಜೀವಿಸು ಅಂತ ದೇವರ ಆತ್ಮರು ಆಗಾಗ ಅವ್ರನ್ನ ಎಚ್ಚರಿಸ್ತಾನೆ ಇರ್ತಾರೆ. ಆ ಎಚ್ಚರಿಕೆಗೆ ನಾವು ಕಿವಿಗೊಟ್ಟು ಬದಲಾಗಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಆದರೆ ಇನ್ನೊಂದು ಕಡೆ ಸೈತಾನ ಏನು ಮಾಡ್ತಾನೆ ಅಂತಂತಂದರೆ, ನಾವು ಆಸಕ್ತಿಯಿಂದ ದೇವರನ್ನು ಹುಡುಕದ ಹಾಗೆ ನಮಗೆ ಹಲವಾರು ಅಡಚಣೆಗಳನ್ನು ತರ್ತಾನೆ, ಹಲವಾರು ತಡೆಗಳನ್ನು ತರ್ತಾನೆ. ನಮ್ಮ ಗಮನವನ್ನು ದೇವರ ಕಾರ್ಯಗಳಿಂದ ಬೇರೆ ಕಡೆಗೆ ತಿರುಗಿಸೋದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಇವತ್ತು ಹಲವಾರು ಜನಗಳು ಟಿವಿಗಳಲ್ಲಿ ಬ್ಯುಸಿ, ಹಲವಾರು ಜನಗಳು ಮೊಬೈಲ್ಗಳಲ್ಲಿ ಬ್ಯುಸಿ, ಹಲವಾರು ಜನಗಳು ಸಿನಿಮಾಗಳಲ್ಲಿ ಬ್ಯುಸಿ, ಹಲವಾರು ಜನಗಳು ಸೀರಿಯಲ್ಗಳಲ್ಲಿ ಬ್ಯುಸಿ, ಹಲವಾರು ಜನಗಳು ತರತರವಾದ ಮೊಬೈಲ್ನಲ್ಲಿ, ಟಿವಿಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಬ್ಯುಸಿ.
ಆಗ ಸೈತಾನ ಏನ್ ಮಾಡ್ತಾನೆ, ಇವುಗಳು ನಾವು ದೇವರನ್ನ ಹುಡುಕದ ಹಾಗೆ ಅವನು ನಮಗೆ ವಿರುದ್ಧವಾಗಿ ತರುವಂತ ತಡೆ. ಹಂಗಂತಂದ್ರೆ ಖಾಲಿ ಇದ್ರೆ ಏನ್ ಮಾಡ್ತೀವಿ, ಅಯ್ಯೋ ಸುಮ್ಮನೆ ಇದೀವಲ್ಲ ಅಂತ ಹೋಗಿ ಪ್ರೇಯರ್ ಮಾಡ್ತೀವಿ. ಆದ್ರೆ ನಮ್ಗೆ ಏನೋ ಒಂದು ಕೊಟ್ಬಿಟ್ಟು ನಮ್ಮ ಗಮನವನ್ನು ಏನೋ ಒಂದು ಕಡೆ ತಿರುಗಿಸ್ಬಿಟ್ಟು ಅದರಲ್ಲಿ ಆಸಕ್ತಿಯನ್ನು ಉಂಟು ಮಾಡ್ಬಿಟ್ಟು ಅದ್ರಲ್ಲಿ ಬಿಸಿ ಮಾಡ್ಬಿಟ್ರೆ ನಮಗೆ ದೇವರ ಕಾರ್ಯದ ಕುರಿತಾಗಿ ಚಿಂತೆ ಬರೋದಿಲ್ಲ. ಆಗ ಸೈತಾನ ಏನ್ ಮಾಡಿದಾನೆ, ನಾವು ದೇವರ ಸಮ್ಮುಖಕ್ಕೆ ಹೋಗದ ಹಾಗೆ, ದೇವರನ್ನ ದರ್ಶಿಸದ ಹಾಗೆ ನಮಗೆ ತಡೆಯಾಗಿ ಅನೇಕ ಕಾರ್ಯಗಳನ್ನ ಕೊಟ್ಬಿಟ್ಟಿದ್ದಾನೆ. ಚಿಕ್ಕ ಮಗಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ, ನಾವೇನೋ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಬಂದು ತೊಂದರೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಏನೋ ಆಟ ಸಾಮಾನು ಕುಡಿಸ್ಬಿಟ್ಟು ಕುಡಿಸ್ಬಿಟ್ಟಿರ್ತೀವಿ. ಆ ಮಕ್ಕಳು ಹಿಂಗೆ ಆಟ ಆಡ್ಕೊಂಡು ಏನೋ ಮಾಡ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಇರುತ್ತೆ, ನಮಗೆ ತೊಂದರೆ ಮಾಡೋದಿಲ್ಲ. ಆಡಿದ್ರೆ ಸೈತಾನ ಏನ್ ಮಾಡಿದಾನೆ ಅಂತಂದ್ರೆ, ನಾವು ದೇವರನ್ನ ಹುಡುಕ್ಬಾರ್ದು ಅಂತ ಬೇರೆ ಏನೇನೋ ಕೊಟ್ಬಿಟ್ಟಿದ್ದಾನೆ. ನಾವು ಅದನ್ನೇ ಮಾಡ್ಕೊಂಡು ಏನ್ ಮಾಡ್ತೀವಿ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ, ದೇವರನ್ನ ಹುಡುಕ್ತಾ ಇರೋದಿಲ್ಲ. ಆಗ ಸೈತಾನ ಏನ್ ಮಾಡಿದಾನೆ ಅಂದ್ರೆ, ಅನೇಕ ಜನಗಳನ್ನ ಈ ರೀತಿಯಾದ ದೇವರ ಕಾರ್ಯಗಳಲ್ಲಿ ಅವರ ಆಸಕ್ತರಾಗಿರದ ಹಾಗೆ, ಬೇರೆ ಬೇಡದಿರುವಂತಹ ಕಾರ್ಯಗಳಲ್ಲಿ ಅವರ ಆಸಕ್ತರಾಗಿರುವ ಹಾಗೆ ಅವರನ್ನು ವಂಚಿಸಿದ್ದಾನೆ. ಇವತ್ತು ಎಷ್ಟೋ ಜನಗಳಿಗೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಕಷ್ಟ ಆಗಲ್ಲ, ಯಾವುದೋ ಒಂದು ಪಿಕ್ಚರ್ ನೋಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇವತ್ತು ಎಷ್ಟೋ ಜನಗಳಿಗೆ ಇವತ್ತು ನನ್ನ ಬೈಬಲ್ ಓದಿಲ್ವಲ್ಲ ಅಂತ ಕಷ್ಟ ಆಗಲ್ಲ, ಇವತ್ತೊಂದು ಎಪಿಸೋಡ್ ಧಾರಾವಾಹಿ ನೋಡಕ್ ಆಗಿಲ್ವಲ್ಲ, ಕರೆಂಟ್ ಹೋಗ್ಬಿಡ್ತಲ್ವಾ, ಅಯ್ಯೋ ಏನಾಯ್ತೋ ಓದಿಲ್ವಲ್ಲಪ್ಪ ಅಂತ ಚಿಂತೆ. ಇವತ್ತು ಎಷ್ಟೋ ಜನಗಳಿಗೆ ಉಪವಾಸ ಅಂತ ಇದ್ದು ದೇವರ ಸಮ್ಮುಖದಲ್ಲಿ ಸಮಯ ಕಳೀತಾ ಇಲ್ವಲ್ಲ ಅಂತ ಚಿಂತೆ ಇಲ್ಲ. ಯಾವುದೋ ಒಂದು ಕಾರ್ಯಕ್ರಮದ್ದು ಎಪಿಸೋಡ್ ಬರ್ಲಿಲ್ವಲ್ಲ, ಇವತ್ತು ಕೇಬಲ್ ಕಟ್ ಆಗ್ಬಿಡ್ತಲ್ಲ, ದುಡ್ಡು ಕಟ್ಟಿಲ್ಲ, ಮೊದಲು ದುಡ್ಡು ಕಟ್ಟರು, ಕೇಬಲ್ ಕನೆಕ್ಷನ್ ಬರ್ಲಿ ನೋಡ್ಬೇಕು ಏನಾಯ್ತೋ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಪಾಪದಿಂದ ಬಿಡಿಸಿ ನರಕದಿಂದ ತಪ್ಪಿಸಿ ಜೀವವನ್ನು ಕೊಡೋದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ. ತನ್ನ ರಕ್ತವನ್ನು ಸುರಿಸಿ ಅವ್ರು ಬೆಲೆ ಕಟ್ಟಿದ್ದಾರೆ. ಇವ್ರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಅದನ್ನ ಕಾಪಾಡ್ಕೊಬೇಕು ಅನ್ನೋ ಗಮನ ಇಲ್ಲ. ಕೇವಲ ದುಡ್ಡು ಕಟ್ಟಿಲ್ಲ, ಕೇವಲ ದುಡ್ಡು ಕಟ್ಟರು, ಸೀರಿಯಲ್ ಏನಾಯ್ತು ನೋಡ್ಬೇಕು, ಏನೋ ಪ್ರೋಗ್ರಾಮ್ ಏನಾಯ್ತು ನೋಡ್ಬೇಕು, ಫಸ್ಟ್ ಹಾಕ್ರೋ ಅನ್ನೋ ಚಿಂತೆ. ಅವಾಗ ನಾವು ಅಲ್ಪವಾದದ್ದನ್ನ ಬಯಸಿ ಶ್ರೇಷ್ಠವಾದದನ್ನ ಕಳ್ಕೊಳ್ತಾ ಇದ್ದೀವಿ, ಅದ್ರ ಕಡೆ ಜನಗಳಿಗೆ ಗಮನ ಇಲ್ಲ. ಅದರಿಂದ ನಾವು ಯಾವ ರೀತಿಯಾಗಿ ಇದ್ದೇವೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಇವತ್ತು ನಿಮ್ಮ ಗಮನ ಯಾವ ಕಡೆ ಇದೆ? ಟಿವಿ ಕಡೆನಾ, ಮೊಬೈಲ್ ಕಡೆನಾ, ಸಿನಿಮಾ ಕಡೆನಾ, ಸೀರಿಯಲ್ ಕಡೆನಾ, ಯಾವುದೊಂದು ಪ್ರೋಗ್ರಾಮ್ ಕಡೆನಾ, ಅಥವಾ ಪ್ರಾರ್ಥನೆ ಕಡೆನಾ, ದೇವರ ವಾಕ್ಯ ಧ್ಯಾನದ ಕಡೆನಾ, ಉಪವಾಸದ ಕಡೆನಾ, ಸಭೆ ಕಡೆನಾ, ಯಾವ ಕಡೆ ಇದೆ? ಒಂದು ಕ್ಷಣ ನೀವು ಯೋಚನೆ ಮಾಡಿ ನೋಡಿ. ಆದರೆ ಇಂಥ ಸಮಯಗಳಲ್ಲಿ ದೇವರೇನು ಮಾಡ್ತಾರೆ, ಒಂದು ಕೆಲಸ ಮಾಡ್ತಾರೆ. ಆದರೆ ಇಂಥವ್ರನ್ನ, ಈ ಥರ ತಣ್ಣಗಾಗಿ ಹೋಗಿರೋಂಥವ್ರನ್ನ ಬಿಸಿ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಈ ಥರ ದೇವರ ಕಡೆ ತಿರುಗದೆ ಬೇರೆ ಸೈತಾನನ ವಂಚನೆಯಿಂದ ಲೋಕದ ಕಾರ್ಯಗಳ ಕಡೆಗೆ ತಿರುಗಿ ಹೋಗಿ ಅದನ್ನ ಮುಳುಗಿ ಹೋಗಿರೋಂಥವ್ರನ್ನ ತಿರುಗಿ ದೇವ್ರ ಕಡೆ ತಿರುಗಿಸ್ಬೇಕಂತಂದ್ರೆ ಏನು ಮಾಡಬೇಕು? ಅವ್ರನ್ನ ದೇವ್ರ ಕಡೆ ತಿರುಗಿಸ್ಬೇಕಂತಂದ್ರೆ ಅವರಿಗೆ ಉಪದ್ರವಗಳನ್ನು ಕೊಡಬೇಕು, ತೊಂದರೆಗಳನ್ನ ಕೊಡಬೇಕು. ಅನೇಕರ ಜೀವಿತದಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರೋ ಟೈಮಲ್ಲಿ ಏನೋ ಒಂದು ಬೀಳು ಬರುತ್ತೆ. ಆ ಬೀಳು ಬಂದಾಗ ಇವ್ರೇನ್ ಮಾಡ್ತಾರೆ, ಅಯ್ಯೋ ದೇವ್ರೇ ಯಾಕಪ್ಪ ಹಿಂಗಾಯ್ತು ಸ್ವಾಮಿ ಅಂತ ಓಡೋಡಿ ಬಂದು ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಬೀಳು ಯಾಕೆ ಬಂತು? ಆ ಬೀಳು ಯಾಕೆ ಬಂತು ಅಂತಂದ್ರೆ ಅದು ದೇವರೇ ಅನುಮತಿಸಿದ್ದು. ದೇವರೇ ಏನಕ್ಕೆ ಅನುಮತಿಸಿದ್ರು ಅಂತಂದ್ರೆ ಇವ್ರು ಓಡಿ ಬರಲಿ ಅಂತ ಅಂದ್ಬಿಟ್ಟು. ಆದ್ರೆ ಇವ್ರ ಜೀವಿತ ಚೆನ್ನಾಗಿದ್ದಾಗ ಇವ್ರೇನ್ ಮಾಡಿದ್ರು ಅಂದ್ರೆ ದೇವರನ್ನ ಮರ್ತೋದ್ರು. ಆದ್ರೆ ಈಗ ದೇವ್ರೇನ್ ಮಾಡಿದ್ರು ಅಂತಂದ್ರೆ, ನೀವು ನನ್ನ ಹತ್ರ ಬಂದು ನಾನು ನಿಮ್ಗೆಲ್ಲ ಕೊಟ್ಟು ನೀವು ನನ್ನೇ ಮರ್ತೋಗಿದ್ದೀರಾ ಅಂದ್ಬಿಟ್ಟು ತಿರ್ಗಾ ತನ್ನ ಜನಗಳನ್ನ ಅವ್ರ ಕಡೆ ತಿರುಗಿಸ್ಕೊಳ್ಳೋದಕ್ಕೋಸ್ಕರ ದೇವ್ರೇನ್ ಮಾಡ್ತಾರೆ ಅಂತಂದ್ರೆ, ಎಲ್ಲೋ ಒಂದು ಸ್ಥಳದಲ್ಲಿ ಏನೋ ಒಂದು ಬೀಳನ್ನು ಅನುಮತಿಸ್ತಾರೆ, ಏನೋ ಒಂದು ಸಮಸ್ಯೆಯನ್ನು ಅನುಮತಿಸ್ತಾರೆ, ಏನೋ ಒಂದು ಕಷ್ಟವನ್ನು ಅನುಮತಿಸ್ತಾರೆ. ಈ ರೀತಿ ಅನುಭವಿಸುವಾಗ ಏನಾಗುತ್ತೆ ಅಂತಂದ್ರೆ, ಇನ್ನ ಇವರು ಮಾಡೋ ಕೆಲಸ, ಟಿವಿ ಆಪಣ ಮೊದಲು ಹಿಂಗೆ ಟಿವಿ ನೋಡ್ಕೊಂಡು ಕುತ್ಕೊಂಡು ನಮ್ಮ ಜೀವನ ಎಲ್ಲ ಹಾಳಾಗೋಗಿರೋದು. ಈ ಕಷ್ಟಗಳು, ಈ ತೊಂದರೆಗಳು, ಈ ಬಾಧೆಗಳು ಯಾಕಂದ್ರೆ ಎಲ್ಲ ಈ ಟಿವಿ, ಆ ಟಿವಿ ಆಪಣ ಮೊದಲು, ಕೇಬಲ್ ಕಿತ್ತಾಕ ಮೊದಲು. ಮನೇಲಿ ಒಂದು ಪ್ರೇಯರ್ ಇಲ್ಲ, ಒಂದು ವಾಕ್ಯ ಧ್ಯಾನ ಮಾಡಲ್ಲ, ಒಂದು ಉಪವಾಸ ಇಲ್ಲ, 3 ಹೊತ್ತು ಕುತ್ಕೊಂಡು ಟಿವಿಗಳು ನೋಡ್ಕೊಂಡು ಇದರೆಲ್ಲ ಜೀವನ ಕೆಟ್ಟೋಗಿದೆ. ಅವಾಗ ಇವ್ರಿಗೆ ಕಷ್ಟ ಬರೋವರೆಗೂ ಭಕ್ತಿ ಬರಲ್ಲ, ಕಷ್ಟ ಬಂದಾಗ ಕೇಬಲ್ ಕಿತ್ತಾಕ್ಸ್ತಾರೆ. ಕಷ್ಟ ತಿರೋದ್ರೆ ರೀಚಾರ್ಜ್ ಮಾಡು ಅಂತ ಇರ್ತಾರೆ. ಆಗ ದೇವ್ರೇನ್ ಮಾಡ್ತಾರೆ ಅಂತಂದ್ರೆ, ಇವ್ರಿಗೆ ಕೇವಲ ಕಿತ್ತಾಕ್ಸ್ಲಿ ಅಂತಾನೆ ಇವರಿಗೆ ಬೇರೆ ಕಡೆ ಇದ್ದಂಥ ಸಹಾಯವನ್ನು ಕಿತ್ತಾಕ್ಸ್ತಾರೆ. ಅವಾಗ ಇವ್ರೇನ್ ಮಾಡ್ತಾರೆ, ಓಡ್ ಬಂದು ದೇವರೇ ಅಂತ ದೇವರ ಸಮ್ಮುಖದಲ್ಲಿ ಅವ್ರು ಕಾಯ್ತಾರೆ. ಆಮೇಲೆ ಏನ್ ಮಾಡೋದು, ಆಮೇಲೆ ಪ್ರೇಯರ್ ಮಾಡೋದು, ಚೆನ್ನಾಗಿ ವಾಕ್ಯ ಓದೋದು, ಉಪವಾಸ ಮಾಡೋದು. ದೇವರೇ ಕ್ಷಮಿಸಪ್ಪ, ನಿನ್ನ ಮರ್ತೋಗ್ಬಿಟ್ಟು ನಾವು ದೂರ ಹೋಗ್ಬಿಟ್ಟಿದ್ವಪ್ಪ, ದೇವರೇ ಕ್ಷಮಿಸು, ಇನ್ಮೇಲೆ ಟಿವಿ ನೋಡಲ್ಲ, ಇನ್ಮೇಲೆ ಮೊಬೈಲ್ ನೋಡಲ್ಲ, ಮತ್ತೆ ನೋಡಲ್ಲ, ದೇವರೇ ನೀನೇ ಎಲ್ಲ ಅಂತ ಅನ್ಕೊಂಡು ದೇವ್ರನ್ನ ಹುಡ್ಕೋದಕ್ಕೆ ತಾವು ಒಪ್ಪಿಸ್ಕೊಡ್ತಾರೆ. ಇಸ್ರಾಯೇಲ್ ಜನಗಳು ಇದೇ ಥರನೇ ಮಾಡಿದ್ರು. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಏನಾಗುತ್ತೆ ಅಂದರೆ, ಈ ನ್ಯಾಯಸ್ಥಾಪಕರ ಪುಸ್ತಕದ ಕಾಲದಲ್ಲಿ ಒಂದು ಕಾಲದಲ್ಲಿ ಇವರು ದೇವರಲ್ಲಿ ಭಯಭಕ್ತಿಯಿಂದ ಇರೋರು, ಎಲ್ಲ ಚೆನ್ನಾಗಿರ್ತಾ ಇತ್ತು. ದಿನಗಳು ಹೋಗ್ತಾ ಹೋಗ್ತಾ ವರ್ಷಗಳು ಕಳೀತಾ ಹಂಗೆ ದೇವ್ರ ಭಕ್ತಿಯಿಂದ ಹಿಂಜರಿದು ಹೋಗ್ಬಿಡೋದು. ಆಮೇಲೆ ದೇವ್ರೇನು ಮಾಡೋದು, ಯಾರೋ ಒಂದು ಶತ್ರು ದೇಶಕ್ಕೆ ಇವ್ರನ್ನ ಒಪ್ಸೋದು, ಅವ್ರು ಬಂದು ಇವ್ರನ್ನ ಪೀಡಿಸೋದು, ಬಾರಿಸೋದು, ತೊಂದರೆ ಕೊಡೋದು.
ಆಮೇಲೆ ಇವರು ದೇವ್ರ ಕಡೆ ತಿರ್ಕೊಳ್ಳೋದು, ದೇವರೇ ನಮ್ಮನ್ನು ಇವ್ರ ಕೈಯಿಂದ ಬಿಡಿಸಪ್ಪ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ದೇವ್ರೇನು ಮಾಡೋದು, ಯಾರೋ ಒಬ್ಬ ನಾಯಕನ ಎದುರಿಸೋದು, ಅವನಿಂದ ಅವ್ರಿಗೆ ಬಿಡುಗಡೆ ಕೊಡೋದು, ಜಯ ಕೊಡೋದು. ಒಂದಷ್ಟು ಕಾಲಗಳ ವರ್ಷ ಸಮಾಧಾನ ಇರುತ್ತೆ. ತಿರ್ಗಾ ಒಂದಷ್ಟು ಕಾಲ ಕಳೆದ್ಮೇಲೆ ಈ ಸಂತತಿ ಮುಗಿದು ಇನ್ನೊಂದು ಸಂತತಿ ಬಂದ್ಮೇಲೆ ಅವ್ರು ತಿರ್ಗಾ ಏನು ಮಾಡೋದು, ದೇವ್ರ ಭಕ್ತಿಯಿಂದ ಹಿಂಜರಿದು ಹೋಗ್ಬಿಡೋದು. ತಿರ್ಗಾ ಇನ್ನೊಂದು ಯಾರೋ ದೇಶಕ್ಕೆ ದೇವ್ರು ಒಪ್ಸೋದು, ಅವ್ರು ಬಂದು ಇವ್ರನ್ನ ಪೀಡಿಸೋದು, ದಾಸರನ್ನಾಗಿ ಮಾಡ್ಕೊಳ್ಳೋದು, ಇವ್ರ ಕಷ್ಟ ಅನುಭವಿಸೋದು. ಒಂದಷ್ಟು ವರ್ಷ ಇವ್ರಿಗೆ ತೊಂದರೆ ಅಂದರೆ ಅಯ್ಯೋ ದೇವರೇ ಕಾಪಾಡಪ್ಪ ಅಂದಾಗ ದೇವ್ರ ಮತ್ತೊಬ್ಬ ಯಾರನ್ನ ನಾಯಕರಲ್ಲಿ ಎದುರಿಸೋದು, ಅವನ ಮುಖಾಂತರ ಅವ್ರನ್ನ ಬಿಡಿಸೋದು, ಅವ್ರಿಗೆ ಸಮಾಧಾನ ಕೊಡೋದು. ಈ ಥರನೇ ಎಷ್ಟೋ ಸರಿ ದೇವ್ರ ವಾಕ್ಯದಲ್ಲಿ ಆಗೋಗುತ್ತೆ. ಆಗ ದೇವ್ರು ಏನಕ್ಕೆ ಅದನ್ನು ಅನುಮತಿಸಿದ್ರು ಅಂತಂದರೆ, ಒಂದೊಂದು ಸಾರಿ ದೇವರವ್ರಿಗೆ ಕಷ್ಟಗಳನ್ನ ಅನುಮತಿಸೋದು ಅವರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕು ಅನ್ನೋದಕ್ಕೋಸ್ಕರ. ಆಗ ನಮ್ಮಲ್ಲೂ ಕೂಡ ಅನೇಕರು ಏನು ಮಾಡಿರ್ತಾರೆ, ಈ ಥರ ಹಿಂಜರಿದು ಹೋಗಿರ್ತಾರೆ. ಅಂದರೆ ಸಭೆಗೆ ಬರ್ತಾರೆ, ದೇವ್ರು ನಂಬ್ಕೊಂಡೇ ಇರ್ತಾರೆ, ಆತ್ಮೀಯತೆ ಇರೋದಿಲ್ಲ, ಅನ್ಯೋನ್ಯತೆ ಇರೋದಿಲ್ಲ, ದೇವರೊಟ್ಟಿಗೆ ಸಹವಾಸ ಇರೋದಿಲ್ಲ. ಕೆಲವರು ಹೆಸರಿಗೆ ದೇವರ ಮಕ್ಕಳ ಬರುತ್ತಾ ಇರ್ತಾರೆ, ಹೆಸರಿಗೆ ಸಭೆಗೆ ಬರ್ತಾ ಇರ್ತಾರೆ, ಹೆಸರಿಗೆ ಯೇಸು ಕ್ರಿಸ್ತನಲ್ಲಿ ನಾವು ವಿಶ್ವಾಸ ಇಟ್ಟವರಾಗಿ ಜೀವಿಸ್ತಾ ಇದ್ದೀವಿ ಅಂತ ಜೀವಿಸ್ತಾ ಇರ್ತಾರೆ. ಆದರೆ ದೇವರೊಟ್ಟಿಗೆ ಅನ್ಯೋನ್ಯ ಸಂಬಂಧ ಇರೋದಿಲ್ಲ. ಆದರೆ ಇನ್ನೊಂದು ಜನ ಇರ್ತಾರೆ, ಅವ್ರು ಹೆಂಗೆ ಅಂತಂತಂದ್ರೆ ಹೊರಗಡೆ ದೇವರಿಗೋಸ್ಕರವಾಗಿ ಜೀವಿಸ್ತಾ ಇರ್ತಾರೆ, ಒಳಗಡೆ ದೇವರೊಟ್ಟಿಗೆ ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಅನೇಕರು ಹೊರಗಡೆ ದೇವರಿಗೋಸ್ಕರ ಜೀವಿಸಿ ಒಳಗಡೆ ದೇವರಿಲ್ಲದರ ಬರುತ್ತಾ ಇರ್ತಾರೆ. ಆದರೆ ಅನೇಕರು ಹೊರಗಡೆ ದೇವರಿಗೋಸ್ಕರ ಜೀವಿಸ್ತಾ ಒಳಗಡೆ ದೇವರೊಟ್ಟಿಗೆ ಜೀವಿಸ್ತಾ ಇರ್ತಾರೆ. ಇವತ್ತು ನಾನು ನೀವು ಹೊರಗಡೆ ದೇವರಿಗೋಸ್ಕರ ಜೀವಿಸಬೇಕಾಗಿರೋದು ತುಂಬ ಮುಖ್ಯ. ಅದರಷ್ಟೇ ಮುಖ್ಯ, ಅದಕ್ಕಿಂತಲೂ ಹೆಚ್ಚಿನ ಮುಖ್ಯ, ಒಳಗಡೆ ನಾನು ನೀವು ದೇವರೊಟ್ಟಿಗೆ ಜೀವಿಸಬೇಕು. ನೀವು ಒಳಗಡೆ ಯಾವ ಥರ ಇದ್ದೀರಾ ಅದು ಪ್ರಶ್ನೆ. ಆಗ ನಾನು ನೀವು ಒಳಗಡೆ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸುವಂಥವರುಗಳಾಗಿ ಇರಬೇಕು. ಇಸ್ರಾಯೇಲ್ ಜನಗಳು ದೇವರಿಂದ ಆಗಾಗ ಆಗಲೇ ಹೋಗ್ತಾ ಇದ್ದಿದ್ದರಿಂದ ದೇವರ ಕಷ್ಟಗಳನ್ನು ಅನುಮತಿಸಿ ಅವರನ್ನು ತಮ್ಮ ಕಡೆಗೆ ತಿರುಗಿಸಿಕೊಳ್ಳಬೇಕಾಗಿರೋ ಪರಿಸ್ಥಿತಿ ಬಂತು. ನಾನು ನೀವು ಕಷ್ಟ ಬಂದಾಗ ದೇವರೇ ಅಂತ ಓಡಿ ಬರೋರಾಗಿರಬಾರ್ದು. ಚೆನ್ನಾಗಿರುವಾಗ ದೇವರು ಹುಡುಕಿದ್ರೆ ಕಷ್ಟ ಬರುವಾಗ ಕರ್ತನೇ ನನ್ನ ಆಶ್ರಯ, ಆತನು ನನ್ನನ್ನು ನೋಡಿಕೊಳ್ಳುವನು ಅಂತ ನಾವು ಹೇಳ್ಬೋದು. ಆದರೆ ಚೆನ್ನಾಗಿರುವಾಗ ದೇವರು ಮರೆತೋಗಿ ಕಷ್ಟ ಬಂದರೆ ಆವಾಗೇನಾಗುತ್ತೆ ಅಂದ್ರೆ, ಅಯ್ಯೋ ದೇವ್ರು ಏನು ಮಾಡ್ತಾರೋ ಏನೋ, ದೇವರೇ ಕ್ಷಮಿಸಪ್ಪ, ನಾನು ಚೆನ್ನಾಗಿದ್ದ ನೀನು ಹುಡುಕಿಲ್ಲಪ್ಪ ಅಂತ ಕಣ್ಣೀರಿಬೇಕಾದ ಪರಿಸ್ಥಿತಿ ಬರುತ್ತೆ. ಕಷ್ಟ ಬಂದಾಗ ತಡವರಿಸಿ ಹೋಗುವಂಥ ಎಷ್ಟೋ ಜನ ಇಂಥವ್ರು, ಚೆನ್ನಾಗಿದ್ದಾಗ ದೇವ್ರನ್ನ ಹುಡುಕದೇ ಇರುವಂಥವ್ರು, ಚೆನ್ನಾಗಿದ್ದಾಗ ದೇವ್ರನ್ನ ಹುಡುಕುವಂಥವ್ರು, ಎಲ್ಲ ಸಮಯಗಳಲ್ಲಿ ದೇವ್ರನ್ನ ಹುಡುಕುವಂಥವ್ರು ಕಷ್ಟ ಬಂದವಾಗಲೂ ಹಂಗೆ ಇರ್ತಾರೆ. ಅವರೆಲ್ಲ ವ್ಯತ್ಯಾಸ ಬರೋದಿಲ್ಲ. ನಾನು ಯಾವ ಆತನ ಬಳಿಗೆ ಪ್ರತಿ ದಿವಸ ಹೋಗ್ತೀನೋ ಆತನಿಗೆ ಇದೆಲ್ಲ ಗೊತ್ತು, ಆತನ ನೋಡ್ಕೊಳ್ತಾನೆ ಅಂತ. ಆಗ ನಾವು ಯಾವ ಥರ ದೇವ್ರನ್ನ ಹುಡುಕ್ತಾ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ದೇವರು ನಮಗೆ ಕಷ್ಟ ತರಿಸಿ ನಾವು ದೇವರನ್ನ ಹುಡುಕೋ ಹಾಗೆ ಮಾಡುವಂಥ ಪರಿಸ್ಥಿತಿ ನಮಗೆ ಬರಬಾರ್ದು. ನಾವು ಎಲ್ಲ ಸಮಯಗಳಲ್ಲಿ ಕರ್ತನನ್ನು ಹುಡುಕುವಂಥವರಾಗಿರಬೇಕು. ಹಲ್ಲೆಲೂಯಾ. ಮತ್ತು ಈಗ ಇನ್ನೊಂದು ಪ್ರಶ್ನೆ ಕೊನೆಯದಾಗಿ ನಮಗೆ ಬರ್ಬೋದು, ಏನಂದರೆ ಪರಿಶುದ್ಧಾತ್ಮರು ಬಂದು ನಾವು ದೇವರನ್ನ ಆಸಕ್ತಿಯಿಂದ ಹುಡುಕೋ ಹಾಗೆ ನಮಗೆ ಸಹಾಯ ಮಾಡ್ತಾರೆ ಅನ್ನೋ ಹಾಗಿದ್ರೆ, ಪ್ರಾರ್ಥನೆ ಮಾಡುವರಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವರಾಗಿ ಅವ್ರು ಮಾಡ್ತಾರೆ ಅನ್ನೋ ಹಾಗಿದ್ರೆ, ಫರಿಸಾಯರುಗಳು ಶಾಸ್ತ್ರಿಗಳು ಇವರೆಲ್ಲರೂ ಸಹ ಚೆನ್ನಾಗಿ ಬೈಬಲ್ ಓದ್ತಾ ಇದ್ರು, ಅವರು ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ರು, ಅವರು ದೇವರ ಆಲಯದ ವಿಷಯದಲ್ಲಿ ತುಂಬ ಆಸಕ್ತಿ ಉಳ್ಳವರಾಗಿದ್ದರು, ದೇವರ ಎಷ್ಟೋ ಕಾರ್ಯಗಳ ವಿಷಯದಲ್ಲಿ ಅವರು ತುಂಬ ಆಸಕ್ತಿಯಿಂದ ಇದ್ದರು. ಆಗ ಈ ಶಾಸ್ತ್ರಿಗಳು ಫರಿಸಾಯರುಗಳು ಇವರೆಲ್ಲ ಪವಿತ್ರಾತ್ಮ ಭರಿತರಾಗಿಯೇ ದೇವರನ್ನ ವೈರಾಗ್ಯದಿಂದ ಹುಡುಕ್ತಾ ಇದ್ರಾ ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ಆದರೆ ಇಂಥ ಫರಿಸಾಯರುಗಳನ್ನ ಶಾಸ್ತ್ರಿಗಳನ್ನ ನೋಡಿ ಯೇಸು ಕ್ರಿಸ್ತನು ಸರ್ವಜಾತಿಯವರೇ, ನರಕ ದಂಡನೆಗೆ ಯಾವ ರೀತಿ ತಪ್ಪಿಸಿಕೊಳ್ಳುವಿರಿ ಅಂತ ಅವ್ರನ್ನ ಹೇಳಿದ್ರು. ಆಗ ಅವ್ರು ಅಂಥವರಾಗಿದ್ದಾರೆ ಅಂತಂದರೆ ಅವರು ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸ್ತಾ ಇರೋಂಥವ್ರು ಅಲ್ಲ. ಸರಿ, ಅವರು ಬೇಡ. ಅನೇಕರು ಏನು ಹೇಳ್ತಾರೆ ಅಂತಂದರೆ, ಅವರೇ ಕೆಲವ್ರನ್ನ ನೋಡಿರ್ತಾರೆ. ಯಾವ ಥರ ಅಂತಂದರೆ, ಜನಗಳು ತುಂಬ ಪ್ರಾರ್ಥನೆ ಮಾಡೋರು, ತುಂಬ ವಾಕ್ಯವನ್ನು ಓದೋರು, ತುಂಬ ಉಪವಾಸ ಮಾಡುವಂಥವ್ರು, ಸಭೆಗೆ ಆಸಕ್ತಿಯಿಂದ ಬರುವಂಥವ್ರು, ಸೇವೆಗಳಲ್ಲೆಲ್ಲ ಮಾಡೋರು ಇಂಥವ್ರನ್ನ ನೋಡಿರ್ತಾರೆ. ಆದರೆ ಅವರು ಪಾಪದಲ್ಲಿ ಬದುಕೋದನ್ನು ನೋಡ್ತಾ ಇರ್ತಾರೆ. ಒಂದು ಕಡೆ ಪಾಪದಲ್ಲೂ ಬದುಕ್ತಾ ಇರ್ತಾರೆ, ಇನ್ನೊಂದು ಕಡೆ ದೇವರನ್ನ ಚೆನ್ನಾಗಿ ಪ್ರಾರ್ಥನೆ, ಉಪವಾಸ, ದೇವರ ವಾಕ್ಯ ಧ್ಯಾನ, ಸಭೆ, ಸೇವೆ ಅಂತೆಲ್ಲ ಅದರಲ್ಲೂ ಪಾಲ್ಗೊಳ್ತಾ ಇರ್ತಾರೆ. ಆಗ ಪವಿತ್ರಾತ್ಮರು ಬಂದು ನಮ್ಮನ್ನು ದೇವರನ್ನ ಆಸಕ್ತಿಯಿಂದ ಹುಡುಕೋ ಹಾಗೆ ಅವ್ರು ಮಾಡ್ತಾರೆ ಅಂತಂತಂದರೆ, ಇವರು ಯಾವ ಥರ ಮಾಡ್ತಾ ಇದ್ದಾರೆ? ಇವರು ಪಾಪವನ್ನು ಮಾಡೋದನ್ನ ನೋಡಿ ಇವರು ಪವಿತ್ರಾತ್ಮ ಭರಿತರಲ್ಲ ಅಂತ ಹೇಳಬೇಕಾ? ಇಲ್ಲ ಇವರು ಆಸಕ್ತಿಯಿಂದ ದೇವರನ್ನ ಹುಡುಕುವಂಥದ್ದನ್ನೆಲ್ಲ ನೋಡಿ ಇವರು ಪವಿತ್ರಾತ್ಮ ಭರಿತರಾಗಿದ್ದಾರೆ ಅಂತ ಅನ್ಕೊಳ್ಬೇಕಾ? ನಾವು ಯಾವ ಥರ ತಿಳ್ಕೊಳ್ಳೋದು ಅಂತ ನಮಗೆ ಅನಿಸ್ಬೋದು. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ವಿಷಯ ಏನು ಅಂತಂದರೆ, ಪವಿತ್ರಾತ್ಮ ಭರಿತನಾಗಿರುವಂಥ ಮನುಷ್ಯನು ಸಹ ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳುವಾಗ, ಎಚ್ಚರ ತಪ್ಪುವಾಗ ಪಾಪವನ್ನು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಆಗ ಒಂದು ಮನುಷ್ಯ ಚೆನ್ನಾಗಿ ಪ್ರಾರ್ಥನೆಯಲ್ಲಿಯೂ ದೇವರ ವಾಕ್ಯ ಧ್ಯಾನದಲ್ಲಿಯೂ ದೇವರ ಕಾರ್ಯಗಳಲ್ಲಿ ಆಸಕ್ತನಾಗಿರ್ಬೋದು, ತಾನು ಯಾವುದೋ ಒಂದು ಪಾಪದಲ್ಲಿ ಸಹ ಬಿದ್ದಿರ್ಬೋದು.
ಅದಕ್ಕೆ ಕಾರಣ ಒಂದು ವೇಳೆ ತಾನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡಿರ್ಬೋದು, ಇಲ್ಲಾಂದ್ರೆ ಒಂದು ಕ್ಷಣ ಎಚ್ಚರ ತಪ್ಪಿ ಆ ರೀತಿಯಾಗಿ ಸಂಭವಿಸಿರ್ಬೋದು. ಆದರೆ ಪವಿತ್ರಾತ್ಮ ಭರಿತನಾಗಿರುವಂಥ ಒಂದು ಮನುಷ್ಯನಲ್ಲಿ ಒಂದು ಕಾರ್ಯ ಏನು ಅಂತಂತಂದ್ರೆ, ಒಂದು ವೇಳೆ ತಾನು ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಒಂದು ಪಾಪದಲ್ಲಿ ಒಂದು ವೇಳೆ ಬಿದ್ದೋದ್ರೆ ಅವನು ಆ ಪಾಪದಲ್ಲೇ ಮುಂದುವರಿಯೋದಿಲ್ಲ. ಅವನೇನು ಮಾಡ್ತಾನೆ, ದೇವರ ಸನ್ನಿಧಿಗೆ ಹೋಗಿ ತನ್ನ ಮನಸ್ಸು ಒಡೆದವನಾಗಿ ತಾನು ಪಶ್ಚಾತ್ತಾಪ ಪಟ್ಟು, ದೇವರೇ ಇಂಥ ಒಂದು ಕಾರ್ಯದಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟೆ, ಇಂಥ ಒಂದು ಕಾರ್ಯವನ್ನು ನಾನು ಮಾಡಿಬಿಟ್ಟೆ, ನಾನು ಮಾಡಬಾರ್ದಾಗಿ ಈ ಥರ ನಡಿಬಾರ್ದಾಗಿತ್ತು, ದೇವರೇ ಈ ರೀತಿ ನಾನು ಮಾಡಿಬಿಟ್ಟೆ, ನನ್ನ ಪಾಪವನ್ನು ಕ್ಷಮಿಸು, ಮನಸ್ಸು ನಿನ್ನ ಕೃಪೆ ತೋರಿಸು, ದೇವರೇ ನನ್ನ ಆತ್ಮನನ್ನು ನನ್ನಿಂದ ತೆಗೆಯಬೇಡ, ದೇವರೇ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸು ಅಂತ ಮನ ಒಡೆದವನಾಗಿ ದೇವ್ರಿಗೆ ಒಪ್ಪಿಸಿಕೊಟ್ಟು ತನ್ನನ್ನು ಸರಿಪಡಿಸಿಕೊಳ್ತಾನೆ. ಆದರೆ ಹೊರಗಿನ ಜನಗಳಿಗೆ ಏನಾಗುತ್ತೆ ಅಂದರೆ, ಅವನು ಮಾಡಿದ ತಪ್ಪು ಮಾತ್ರ ಕಾಣಿಸುತ್ತೆ, ಆದರೆ ಅವನು ಪಟ್ಟಂತ ಪಶ್ಚಾತ್ತಾಪ ಕಾಣಿಸೋದಿಲ್ಲ. ಅವನೇನ್ ಮಾಡಿರ್ತಾನೆ, ದೇವ್ರ ಹತ್ರ ಹೋಗಿ ಅದಕ್ಕೆ ಕ್ಷಮೆ ಕೇಳಿ ಮನ ತಿರುಗಿ ತನ್ನನ್ನು ದೇವ್ರ ಕೃಪೆಯನ್ನು ಹೊಂದಿಕೊಂಡು ತನ್ನನ್ನು ಸರಿಪಡಿಸಿಕೊಂಡು, ದೇವರೇ ನನ್ನನ್ನು ನಾನು ನಿನಗೆ ಒಪ್ಪಿಸ್ಕೊಟ್ಟು ಜೀವಿಸ್ತೇನೆ ಅಂತ ಹೇಳಿ ಅವನು ಹೊಸ ಮನುಷ್ಯನಾಗಿ ದೇವರೊಟ್ಟಿಗೆ ಜೀವಿಸ್ತಾ ಇರ್ತಾನೆ. ಆದರೆ ಹೊರಗಡೆ ಇರುವಂಥವ್ರು ಏನು ತೀರ್ಮಾನ ಮಾಡ್ತಾರೆ, ಇವನ ಅಂತ ಒಂದು ಪಾಪ ಮಾಡಿದ್ದ, ಮತ್ತೆ ಈ ಕಡೆ ತುಂಬಾ ನಾನು ದೇವರ ಭಕ್ತಿ ಉಳ್ಳವನು ಪರಿಶುದ್ಧನ ತರ ಓಡಾಡ್ತಾ ಇದ್ದಾನೆ, ಇವನು ಸರಿ ಇಲ್ಲ ಇವನು ಅಂತ ಜನಗಳು ಅನ್ಕೊಂತಾನೆ ಇರ್ತಾರೆ. ಅಂತ ಇವನು ಮಾಡಿರುವಂಥ ಪಾಪ ಅವ್ರ ಕಣ್ಣು ಕಾಣಿಸ್ತಾ ಇರುತ್ತೆ, ಅವನ ಪಟ್ಟ ಪಶ್ಚಾತ್ತಾಪ ಅವ್ರಿಗೆ ಕಾಣಿಸ್ತಾ ಇರಲ್ಲ. ಅವಾಗ ಇದರಲ್ಲಿ ಯಾರ್ದು ತಪ್ಪು? ಇದರಲ್ಲಿ ಜನಗಳದೇ ತಪ್ಪು. ಆದ್ರಿಂದ ನಾವು ಇನ್ನೊಬ್ಬರನ್ನ ತೀರ್ಪು ಮಾಡೋಕೆ ಮುಂಚೆ ತುಂಬಾ ಸರಿ ಹುಷಾರಾಗಿರ್ಬೇಕು. ಯಾರೋ ಒಬ್ಬ ಪಾಪ ಮಾಡಿದ್ದಾನೆ, ಅವನೋಗಿ ದೇವರ ಹತ್ರ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿ ಸರಿಯಾಗಿರ್ಬೋದು. ನಾವು ಪಾಪ ಮಾಡೋದನ್ನ ಮಾತ್ರ ನೋಡಿರ್ತೀವಿ, ಅವ್ನು ಪಶ್ಚಾತ್ತಾಪ ಪಡೋದನ್ನ ನಾವು ನೋಡಿರಲ್ಲ. ಅವನು ಪಶ್ಚಾತ್ತಾಪ ಪಟ್ಟು ದೇವರ ದೃಷ್ಟಿಯಲ್ಲಿ ಹೊಸ ಮನುಷ್ಯನಾಗಿ ಪರಿಶುದ್ಧನಾಗಿ ನೀತಿವಂತನಾಗಿ ಜೀವಿಸ್ತಾ ಇರ್ತಾನೆ. ಅದನ್ನ ನಾವೇನು ತೀರ್ಪು ಮಾಡ್ತಾ ಇರ್ತೀವಿ, ಅವನು ಸರಿ ಇಲ್ಲ, ಅವನು ಪಾಪಿ, ಅವನು ದುಷ್ಟ, ಹಿಂಗಿದ್ದು ಕೂಡ ಏನೋ ತುಂಬಾ ಒಳ್ಳೆಯವನು ಪರಿಶುದ್ಧನ ತರ ಓಡಾಡ್ತಾ ಇದ್ದಾನೆ ಅಂತ ಅವನು ಯಾವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ದೇವರಿಂದ ಕ್ಷಮೆ ಹೊಂದಿಕೊಂಡು ಹೊಸ ಮನುಷ್ಯನಾಗಿ ಬರುತ್ತಾ ಇರ್ತಾನೋ, ಆ ಪೂರ್ವ ಪಾಪಕ್ಕೆ ನಾವು ಇನ್ನೂ ಅವನನ್ನ ಪಾಪಗಾರ ಅಂತ ಹೊಣೆ ಮಾಡಿ ಲೆಕ್ಕಾಚಾರ ಆಗ್ತಾ ಇರ್ತೀವಿ. ಇದರಲ್ಲಿ ಯಾವುದು ತಪ್ಪಾಗುತ್ತೆ ಅಂದ್ರೆ ನಮ್ದೇ ತಪ್ಪಾಗುತ್ತೆ. ನಾವು ದೇವ್ರ ಹತ್ರ ಹೇಳ್ತೀವಿ, ದೇವ್ರೇ ಇವರಂತ ಅವ್ನು ಪಾಪ ಮಾಡಿದ್ ನೋಡಪ್ಪ, ಅವ್ನು ಸರಿ ಇಲ್ಲ ಅಂತ ಹೇಳ್ತೀವಿ. ದೇವ್ರು ಹೇಳ್ತಾರೆ, ಅವನ ಆ ಪಾಪಕ್ಕೆ ಯಾವತ್ತೋ ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ತನಗೆ ಒಪ್ಪಿಸ್ಕೊಟ್ಟಿದ್ದಾಯ್ತು. ಅರೆ ನೀನ್ ಮಾತ್ರ ಆವತ್ತಿಂದ ಆ ಪಾಪ ಇಟ್ಕೊಂಡೇ ಕೂತಿದ್ಯಾ, ನೀನ್ ಸರಿ ಇಲ್ಲ ಅಂತ ದೇವ್ರು ನಮಗೆ ನ್ಯಾಯ ತೀರಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಅದರಿಂದ ಇನ್ನೊಬ್ಬರನ್ನ ಪಾಪಿ ಅಂತ ನಾವು ತೀರ್ಪು ಮಾಡೋಕೆ ಮುಂಚೆ ನಮ್ಮನ್ನು ನಾವು ಯೋಚನೆ ಮಾಡಿಕೊಂಡು, ದೇವರೇ ನನ್ನ ಕೃಪೆ ಕೊಡು, ನನ್ನ ಪಾಪಗಳಿಗೆ ನನ್ನ ಮನೆ ತಿರುಗಿ ಸಹಾಯ ಮಾಡು, ನಾನು ಪರಿಶುದ್ಧನಾಗಿ ಜೀವಿಸೋದಕ್ಕೆ ಕೃಪೆ ಕೊಡು, ಅವರೇನೋ ತಪ್ಪು ಮಾಡಿದ್ರೆ ಅವ್ರ ತಪ್ಪನ್ನು ಸರಿಪಡಿಸಿಕೊಂಡು ಒಳ್ಳೆಯವರಾಗಿ ಬರ್ಬರಿಗೆ ಅವ್ರಿಗೂ ಸಹಾಯ ಮಾಡುವಂತ ನಾವು ನಮ್ಮನ್ನು ದೇವ್ರಿಗೆ ಒಪ್ಪಿಸ್ಕೊಡುವಂಥವ್ರಾಗಿರ್ಬೇಕು. ಆಗ ದೇವರಿಂದ ಒಳಗಡೆ ಕೃಪೆನ ಹೊಂದ್ಕೊಳ್ತೇವೆ. ಆಗ ಒಂದು ಈ ರೀತಿಯ ಜನಗಳು, ಇದ್ರಲ್ಲಿ ತಪ್ಪು ಯಾರ್ದಿರುತ್ತೆ, ನಮ್ಮದೇ ತಪ್ಪಿರುತ್ತೆ. ಮತ್ತೆ ಇನ್ನೊಂದು ಕಡೆ ಇನ್ನೊಂದರ ಜನಗಳಿರ್ತಾರೆ. ಅವ್ರು ಯಾರು ಅಂತಂತಂದ್ರೆ ಪಾಪವನ್ನು ಮಾಡ್ತಾನೇ ಹೋಗ್ತಾ ಇರ್ತಾರೆ, ಇನ್ನೊಂದು ಕಡೆ ಪ್ರಾರ್ಥನೆಯನ್ನು ಮಾಡ್ತಾ ವಾಕ್ಯವನ್ನು ಓದ್ತಾ ದೇವರ ಕಾರ್ಯಗಳನ್ನು ಸಹ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಅವಾಗ ಇವರು ಯಾರು ಅಂತಂತಂದ್ರೆ, ಇವರು ಪವಿತ್ರಾತ್ಮದಿಂದ ನಡೆಸಲ್ಪಡುವಂಥವ್ರುಗಳಲ್ಲ. ಇವರು ದೇವರ ಆತ್ಮದಿಂದ ನಡೆಸಲ್ಪಟ್ಟವರುಗಳಾಗಿದ್ರೆ ಅವರ ಪಾಪಗಳಿಗಾಗಿ ಯಾವತ್ತೋ ಪಶ್ಚಾತ್ತಾಪ ಪಟ್ಟು ಮನ ಒಡೆದವರುಗಳಾಗಿ ದೇವ್ರಿಗೆ ಒಪ್ಪಿಸಿಕೊಟ್ಟು ಮನ ತಿರುಗಿ ಅವರು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಜೀವಿಸ್ತಾ ಇದ್ರು. ಆದ್ರೆ ಅವರು ಪವಿತ್ರಾತ್ಮ ಭರಿತರಾಗಿ ಇರೋದಿರೋದ್ರಿಂದ ಅವ್ರ ಪಾಪದಲ್ಲೇ ಮುಂದುವರಿತಾ ಇದ್ದಾರೆ. ಆದ್ರೆ ಈಗ ಅವ್ರು ಪ್ರಾರ್ಥನೆ ಮಾಡ್ತಾರೆ, ವಾಕ್ಯನೂ ಓದ್ತಾರೆ, ಉಪವಾಸನ ಮಾಡ್ತಾರೆ, ಸಭೆಗೂ ಬರ್ತಾರೆ, ಸೇವೆನೂ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ಲ, ಪವಿತ್ರಾತ್ಮರಿಲ್ಲದೆ ಅವ್ರು ಇದೆಲ್ಲ ಹೆಂಗ್ ಮಾಡಕ್ ಸಾಧ್ಯ ಅಂತ ನಮಗೆ ಅನಿಸ್ಬೋದು. ಹೆಂಗೆ ಅಂತಂದ್ರೆ, ನಾವು ಒಂದು ಕಾರ್ಯ ತಿಳ್ಕೊಳ್ಬೇಕು. ಒಂದು ಮನುಷ್ಯ ಪಾಪದಲ್ಲೇ ಮುಂದುವರೆದು ಅವನು ಪ್ರಾರ್ಥನೆಯನ್ನು ವಾಕ್ಯ ಧ್ಯಾನವನ್ನು ಮತ್ತೊಂದು ಸಹ ಅವನು ಮಾಡಬಹುದು. ಅದನ್ನೇ ಫರಿಸಾರಿಗಳು ಶಾಸ್ತ್ರಿಗಳು ಮಾಡಿದ್ದು. ಆದರೆ ಪವಿತ್ರಾತ್ಮ ಭರಿತನಾಗಿ ಇರುವಂಥವನಿಗೂ ಪವಿತ್ರಾತ್ಮ ಭರಿತನಾಗಿ ಇಲ್ಲದೆ ಇರುವಂಥವನಿಗೂ ವ್ಯತ್ಯಾಸ ಇರುತ್ತೆ. ಪವಿತ್ರಾತ್ಮ ಭರಿತನಾಗಿ ಪ್ರಾರ್ಥನೆ ಮಾಡುವಂಥವನು ದೇವರಾತ್ಮರು ಕೊಡುವಂಥ ಹಂಬಲದಿಂದ, ಭಾರದಿಂದ, ಮನ ಒಡೆದವನಾಗಿ ಅವನ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಅವನು ದೇವರ ಸನ್ನಿಧಿಯಲ್ಲಿ ತನ್ನನ್ನೇ ಪಾನ ದ್ರವ್ಯವಾಗಿ ಉಯ್ದು ಬಿಡ್ತಾನೆ. ಆದರೆ ಪವಿತ್ರಾತ್ಮ ಪ್ರೇರೇಪಣೆ ಇಲ್ಲದೆ ಮಾಡುವಂಥವನು, ಹೆಸರಿಗೋಸ್ಕರ ಮಾಡುವಂಥವನು ಸುಮ್ಮನೆ ಹೆಸರಿಗೋಸ್ಕರ, ಅದು ಕೇವಲ ಒಂದು ಧಾರ್ಮಿಕ ಆಚರಣೆ ರೀತಿಯಲ್ಲಿ ಮಾಡ್ತಾನೆ. ದೇವರಾತ್ಮ ಭರಿತನಾಗಿರುವಂಥವರು ತಾವು ಮಾಡೋದೆಲ್ಲವನ್ನು ದೇವರನ್ನ ಆಸಕ್ತಿಯಿಂದ ಹುಡುಕೋದಕ್ಕೋಸ್ಕರ ಮಾಡ್ತಾರೆ. ಆದರೆ ದೇವರಾತ್ಮ ಭರಿತರಲ್ಲದವರುಗಳು, ಪಾಪದಲ್ಲೇ ಮುಂದುವರಿಯುವಂಥವರುಗಳು, ಅವ್ರು ಮಾಡುವಂಥ ಕಾರ್ಯವನ್ನ ಕೇವಲ ಒಂದು ಧಾರ್ಮಿಕ ಆಚರಣೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಅದು ಕೇವಲ ಒಂದು ಸಂಪ್ರದಾಯದ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಬೇರೆಯವರಿಗೆ ನಾವು ದೇವರ ಭಕ್ತಿ ಉಳ್ಳವರಂತ ತೋರಿಸಿಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ, ದೇವರೊಟ್ಟಿಗೆ ಅನ್ಯೋನ್ಯತೆ ಇರೋದಕ್ಕೋಸ್ಕರ ಅಲ್ಲ. ಶಾಸ್ತ್ರಿಗಳು ಫರಿಸಾರಿಗಳು ಉದ್ದುದ್ದ ಪ್ರಾರ್ಥನೆ ಮಾಡಿದ್ರು. ಯಾಕೆ ಮಾಡಿದ್ರು ಉದ್ದುದ್ದ ಪ್ರಾರ್ಥನೆ? ಅವ್ರು ದೇವರ ಮೇಲೆ ಭಕ್ತಿ ಇರೋದಕ್ಕೋಸ್ಕರ ಮಾಡಿದ್ರ? ಇಲ್ಲ, ನಟನೆಗೋಸ್ಕರ. ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ತುಂಬಾ ದೊಡ್ಡ ದೇವ ಭಕ್ತರು ಅಂತ ಜನಗಳನ್ನ ಯಾಮಾರಿಸೋದಕ್ಕೋಸ್ಕರ.
ಇವತ್ತು ಸಹ ದೇವರಾತ್ಮರಿಲ್ಲದೆ ಪಾಪದಲ್ಲಿ ಬರುತ್ತಾ ಉದ್ದುದ್ದ ಪ್ರಾರ್ಥನೆ ಮಾಡೋರು ತುಂಬಾ ಜನ ಇದ್ದಾರೆ. ಏನಕ್ಕೋಸ್ಕರ ಮಾಡ್ತಾರೆ? ದೇವರೊಟ್ಟಿಗಿನ ಐಕ್ಯತೆಗೋಸ್ಕರವಾಗಿ ಅಲ್ಲ, ಜನಗಳನ್ನ ಮೋಸ ಮಾಡೋದಕ್ಕೋಸ್ಕರ, ನಾವು ದೇವ ಭಕ್ತರು ಅಂತ ಕಪಟವಾದ ವೇಷವನ್ನು ತೋರಿಸೋದಕ್ಕೋಸ್ಕರ. ಆಗ ದೇವರಾತ್ಮ ಭರಿತನಾಗಿದ್ದು ವಾಕ್ಯವನ್ನು ಓದೋವನು ದೇವರ ವಾಕ್ಯವನ್ನು ಸಂತೋಷವಾಗಿ ಓದ್ತಾನೆ. ಆ ವಾಕ್ಯದಿಂದ ದೇವರ ಕುರಿತಾದ ಹೊಸ ಹೊಸ ಪ್ರಕರಣಗಳನ್ನು ಹೊಂದಿಕೊಳ್ತಾನೆ. ಆ ವಾಕ್ಯದಲ್ಲಿ ಜೀವವನ್ನು ಕಾಣ್ತಾನೆ. ಆದರೆ ದೇವರ ಆತ್ಮ ಭರಿತನಲ್ಲದವನು ವಾಕ್ಯವನ್ನು ಓದ್ತಾನೆ, ಅವನಿಗೆ ಆ ವಾಕ್ಯದಲ್ಲಿ ಏನು ಸಹ ಇರೋದಿಲ್ಲ. ಅಲ್ಲಿ ಅಕ್ಷರ ಬಿಟ್ಟರೆ ಬೇರೇನೂ ಸಹ ಅವ್ರಿಗೆ ಇರೋದಿಲ್ಲ. ಅವ್ರು ಓದುವಂಥ ಆ ವಾಕ್ಯವನ್ನ ತಮ್ಮ ಸ್ವಂತ ಲಾಭಕ್ಕೋಸ್ಕರವಾಗಿ ಉಪಯೋಗಿಸ್ಕೊಳ್ತಾರೆ, ಕಳ್ಳ ಬೋಧನೆಗಳನ್ನು ಮಾಡ್ತಾರೆ. ದೇವರ ಆತ್ಮ ಭರಿತನಾಗಿ ವಾಕ್ಯವನ್ನು ಓದೋನು ದೇವರನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ಆ ವಾಕ್ಯವನ್ನು ಉಪಯೋಗಿಸ್ತಾನೆ. ದೇವರ ಆತ್ಮನಿಲ್ಲದವನಾಗಿ ಪಾಪದಲ್ಲಿ ಬದುಕ್ತಾ ವಾಕ್ಯವನ್ನು ಓದೋವನು ಆ ವಾಕ್ಯವನ್ನು ತನ್ನ ಸ್ವಂತ ಲಾಭಕ್ಕಾಗಿ ಉಪಯೋಗಿಸ್ತಾನೆ. ಶಾಸ್ತ್ರಿಗಳು, ಫರಿಸಾರಿಗಳು ಸಹ ವಾಕ್ಯವನ್ನು ಹೇಳಿದ್ರು, ವಾಕ್ಯದಲ್ಲಿ ಹಂಗಿದೆ, ವಾಕ್ಯದಲ್ಲಿ ಹಿಂಗಿದೆ, ಓದಿ ನೋಡಿ ಗೊತ್ತಾಗುತ್ತೆ ಅಂತ. ಅವರು ಅದನ್ನು ಯಾವುದಕ್ಕೋಸ್ಕರ ಉಪಯೋಗಿಸಿದ್ರು? ಅವರ ಸ್ವಂತ ಲಾಭಕ್ಕಾಗಿ ಉಪಯೋಗಿಸಿದ್ರು. ಇವತ್ತು ದೇವರ ಆತ್ಮನಿಲ್ಲದೆ ವಾಕ್ಯವನ್ನು ಓದಿ ಆ ವಾಕ್ಯವನ್ನು ಹೇಳೋರು ಆ ವಾಕ್ಯವನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಉಪಯೋಗಿಸ್ಕೊಳ್ತಾರೆ. ದೇವರ ಆತ್ಮ ಭರಿತನಾಗಿ ಓದೋನು ದೇವರ ನಾಮನ ಮಹಿಮೆಗಾಗಿ ಆ ವಾಕ್ಯವನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಮತ್ತೆ ದೇವರಾತ್ಮ ಭರಿತನಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಂತವನು ಮನಭಾರದಿಂದ ರಹಸ್ಯವಾಗಿ ದೇವರನ್ನ ನೋಡಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾನೆ. ಅವನು ಉಪವಾಸ ಇರ್ತಾನೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಆದ್ರೆ ದೇವರಾತ್ಮರಿಲ್ಲದವர்களಾಗಿ ಪಾಪದಲ್ಲಿ ಬರುತ್ತಾ ಉಪವಾಸವನ್ನು ಮಾಡುವಂತವರು, ನಾವು ಉಪವಾಸವನ್ನು ಮಾಡುವಂತವರು ಅಂತ ತೋರಿಸಿಕೊಳ್ಳೋದಕ್ಕೋಸ್ಕರ ಉಪವಾಸ ಮಾಡ್ತಾರೆ. ನಾನು ಅಷ್ಟು ದಿವಸ ಉಪವಾಸ ಇರ್ತೀನಿ, ನಾನು ಇಷ್ಟು ದಿವಸ ಉಪವಾಸ ಇರ್ತೇನೆ, ಏನಕ್ಕೋಸ್ಕರವಾಗಿ ಹೇಳ್ಕೊಳ್ತಾರೆ? ನಾನು ಎಂತ ಮಹಾಭಕ್ತನ ನೋಡ್ದ, ನಾನು ಇಷ್ಟೆಲ್ಲ ದಿನಗಳು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನಾನು ಎಂತ ದೊಡ್ಡ ಭಕ್ತನು ಅಂತ ಜನಗಳ ಮುಂದೆ ತೋರಿಸಿಕೊಳ್ಳೋದಕ್ಕೋಸ್ಕರವಾಗಿ ಅವರು ಅಂತ ಕಾರ್ಯಗಳನ್ನ ಮಾಡುವಂತವರಾಗಿರ್ತಾರೆ. ಆಗ ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಂಥದ್ದು ದೇವರನ್ನ ಹುಡುಕೋದಕ್ಕೋಸ್ಕರ ಅಲ್ಲ, ಜನಗಳಿಗೆ ಅವರ ಕಪಟವಾದ ವೇಷವನ್ನು ತೋರಿಸೋದಕ್ಕೋಸ್ಕರ, ನಾವು ದೇವ ಭಕ್ತರು ಅನ್ನುವಂಥ ವೇಷವನ್ನ ತೋರಿಸೋದಕ್ಕೋಸ್ಕರ. ಆಗ ದೇವರಾತ್ಮ ಭರಿತನಾಗಿ ಜೀವಿಸುವಂತ ಮನುಷ್ಯ ಸಭೆಯ ಆರಾಧನೆಯಲ್ಲಿ ಬಂದು ಪಾಲ್ಗೊಳ್ಬಹುದು. ಅವನು ಸಭೆಯ ಆರಾಧನೆಗೋಸ್ಕರವಾಗಿ ಬರ್ತಾನೆ. ಏನಕ್ಕೋಸ್ಕರವಾಗಿ ಬರ್ತಾನೆ? ದೇವರನ್ನ ಆಸಕ್ತಿಯನ್ನು ಹುಡುಕೋದಕ್ಕೋಸ್ಕರವಾಗಿ ಬರ್ತಾನೆ. ಆದರೆ ಪಾಪದಲ್ಲಿ ಬರುತ್ತಾ ದೇವರಾತ್ಮ ಇಲ್ಲದವನು ಸಹ ಸಭೆಗೆ ಬರ್ತಾನೆ. ಏನಕ್ಕೋಸ್ಕರವಾಗಿ ಬರ್ತಾನೆ? ಹೆಸರಿಗೋಸ್ಕರವಾಗಿ ಬರ್ತಾನೆ. ಇನ್ನು ಸಭೆಗೆ ಹೋಗಿಲ್ಲ ಅಂತಂತಂದ್ರೆ ಕೇಳ್ತಾರೆ, ಒಂದ್ಸಲ ಹಂಗೆ ಸಭೆಗೆ ಹೋಗಿ ಕೂತ್ಕೊಂಡ್ಬಂದ್ಬಿಟ್ರೆ ಆಯ್ತು ಅಂತ ವ್ಯರ್ಥವಾಗಿ ಬಂದು ವ್ಯರ್ಥವಾಗಿ ಹೋಗ್ತಾನೆ. ಆದರೆ ದೇವರಾತ್ಮ ಭರಿತನಾಗಿ ಬರುವಂತವನು ತನ್ನ ಕೊಳದ ತುಂಬ ಜೀವ ಜಲವನ್ನು ತುಂಬಿಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಆಗ ದೇವರಾತ್ಮ ಭರಿತನಾಗಿರುವಂತವನು ಸೇವೆಗಳನ್ನು ಮಾಡುವಾಗ ದೇವರ ನಾಮದ ಮಹಿಮೆಗೋಸ್ಕರವಾಗಿ ಇತರರ ಪ್ರಯೋಜನಾರ್ಥವಾಗಿ ಸೇವೆಗಳನ್ನು ಮಾಡ್ತಾನೆ. ದೇವರ ಆತ್ಮನಿಲ್ಲದೆ ಪಾಪದಲ್ಲಿ ಬದುಕುವಂತವನು ತನ್ನಗೋಸ್ಕರವಾಗಿ ಸೇವೆಯನ್ನು ಮಾಡ್ತಾನೆ. ಹಂಗಂದ್ರೆ ಏನು? ಕೆಲವರು ಸೇವೆಗಳು ಈ ಥರ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂತಂದರೆ, ನನಗೆ ಅಲ್ಲಿ ವಾಕ್ಯ ಮಾತಾಡೋದಕ್ಕೆ ಅವಕಾಶ ಕೊಟ್ರೆ ನಾನು ಬರೋದು, ಅಲ್ಲಿ ನಾನು ಬಂದು ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ರೆ ನಾನು ಬರೋದು, ಅಲ್ಲಿ ಬಂದು ನಾನೇ ಆಡೋದಕ್ಕೆ ಅವಕಾಶ ಕೊಟ್ರೆ ನಾನು ಬರೋದು, ಅಲ್ಲಿ ಬಂದರೆ ನನಗೆ ಮುಂದೆ ಕುಂಡ್ರಿಸಿ ಎಲ್ಲರ ಮುಂದೆ ಸನ್ಮಾನ ಮಾಡಬೇಕು, ಹಂಗೆ ಮಾಡಿದ್ರೆ ಬರೋದು, ನಾನು ಬಂದರೆ ನನಗಿಷ್ಟು ಅಂತ ದುಡ್ಡು ಕಾಣಿಕೆ ಕೊಡಲೇಬೇಕು, ಆಗ್ಲೇ ಬರೋದು. ಇದರಲ್ಲಿ ಯಾವ್ದಾದ್ರು ವ್ಯತ್ಯಾಸ ಆಯ್ತು ಅಂತಂದ್ರೆ ನಾನು ಬರಲ್ಲ. ಆಗ ಇವರು ಯಾರಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ? ಇವರು ಅವರಿಗೋಸ್ಕರ ಸೇವೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಲಾಭಕ್ಕಾಗಿ, ಅವರ ಹೆಸರಿಗೆ ಮಾನ ಮರ್ಯಾದೆ ಸನ್ಮಾನಗಳು ಬರಬೇಕು ಅನ್ನೋದಕ್ಕೋಸ್ಕರವಾಗಿ ತಮಗೋಸ್ಕರವಾಗಿ ಸೇವೆ ಮಾಡ್ಕೊಳ್ತಾ ಇದ್ದಾರೆ, ಕ್ರಿಸ್ತನಿಗಾಗಿ ಅಲ್ಲ. ಕ್ರಿಸ್ತನಿಗಾಗಿ ಸೇವೆ ಮಾಡೋನು ಅವನು ಸೇವೆ ಮಾಡೋಕ್ಕೋಸ್ಕರ ಕರೆಯಲ್ಪಟ್ಟು ಅವನಿಗೆ ಯಾವ ಅವಕಾಶ ಕೊಡ್ತಿದ್ರು, ಕಸ ಗುಡಿಸಿ ಹೋಗೋದು ಕೂಡ ದೇವರ ನಾಮದ ಮಹಿಮೆಗಾಗಿ ಕಸ ಗುಡಿಸಿ ಹೋಗ್ತಾನೆ. ನಾನಿವತ್ತಿಲ್ಲಿ ಕಸ ಗುಡಿಸಿ ಹೋಗ್ಬೇಕಂತ ಮಾತ್ರ ದೇವರ ಚಿತ್ತ ಇದೆ, ದೇವರೇ ಸ್ತೋತ್ರ ಅಂತ ಹೇಳಿ ಕಸವನ್ನು ಗುಡಿಸಿ ಬಂದವರೆಲ್ಲ ಸಂತೋಷವಾಗಿ ಕೂತ್ಕೊಂಡು ದೇವರನ್ನ ಆರಾಧನೆ ಮಾಡಿ ಅಂತ ಹೇಳಿ ಕಸ ಗುಡಿಸಿ ಕೂಡ ಹೋಗ್ತಾನೆ. ತನಗೋಸ್ಕರವಾಗಿ ಸೇವೆ ಮಾಡೋನು ಸಿಂಹಾಸನ ಹಾಕಿದ್ರೆ ಮಾತ್ರನೇ ಬರ್ತಾನೆ. ಆಗ ದೇವರ ಆತ್ಮ ಭರಿತನಾಗಿರುವಂತವರು ಸೇವೆಗಳಲ್ಲಿ ಪಾಲ್ಗೊಳ್ತಾರೆ. ದೇವರು ಕೊಡುವಂತ ಕೆಲಸವನ್ನ ದೇವರ ನಾಮದ ಮಹಿಮೆಗೋಸ್ಕರವಾಗಿ ಏನ್ ಬೇಕಾದ್ರೂ ಮಾಡಿ ಹೋಗ್ತಾರೆ. ಆದ್ರೆ ದೇವರ ಆತ್ಮನಿಲ್ಲದೆ ಪಾಪದಲ್ಲಿ ಬದುಕುವಂತವನು ಸೇವೆ ಮಾಡ್ತಾನೆ. ಅವನು ತನಗೋಸ್ಕರವಾಗಿ ಮಾತ್ರ ಸೇವೆ ಮಾಡ್ಕೊಳ್ತಾನೆ. ಅವನಿಗೆ ಮಹಿಮೆ ಬರಬೇಕು, ಅವನಿಗೆ ಮರ್ಯಾದೆ ಬರಬೇಕು, ಅವನಿಗೆ ಲಾಭ ಬರಬೇಕು, ಇಲ್ಲ ಅಂದ್ರೆ ಬರೋದಿಲ್ಲ. ಆಗ ದೇವರಾತ್ಮರು ಬಂದು ನಮ್ಮಲ್ಲಿ ನಾವು ದೇವರನ್ನ ಪ್ರೀತಿಸಿ ದೇವರನ್ನ ಆಸಕ್ತಿಯಿಂದ ಹುಡುಕುವ ಹಾಗೆ ಅವರು ಕ್ರಿಯೆ ಮಾಡ್ತಾರೆ. ಹಂಗನ್ಬಿಟ್ಟು ದೇವರಾತ್ಮನ ಇಲ್ಲದವರು ಪಾಪದಲ್ಲಿ ಬದುಕೋರು ಇದೆಲ್ಲ ಮಾಡೋದಿಲ್ವ? ಅವರು ಇದನ್ನೆಲ್ಲ ಮಾಡ್ತಾರೆ. ಆದರೆ ದೇವರ ಆತ್ಮ ಭರಿತನಾಗಿ ಮಾಡುವವನು ದೇವರ ನಾಮನ ಮಹಿಮೆಗೋಸ್ಕರವಾಗಿ ಮಾತ್ರನೇ ಮಾಡ್ತಾನೆ. ಆದರೆ ದೇವರ ಆತ್ಮನ ಇಲ್ಲದೆ ಪಾಪದಲ್ಲಿ ಬದುಕುತ್ತಾ ಮಾಡುವವನು ಅವನ ಲಾಭಕ್ಕೋಸ್ಕರವಾಗಿ ಮಾಡ್ತಾನೆ. ನಾನು ನೀವು ಯಾವ ತರ ಇದ್ದೀವಿ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಪಾಪದಲ್ಲಿ ಬದುಕ್ತಾ ದೇವರ ಆತ್ಮನ ಇಲ್ಲದೆ ನಾವು ದೇವರ ಕಾರ್ಯಗಳನ್ನ ನಮ್ಮ ಲಾಭಕ್ಕಾಗಿ ಉಪಯೋಗಿಸುವಂತವರಾಗಿರಬಾರದು. ದೇವ ಭಕ್ತರೆನ್ನುವಂತಹ ಕಪಟವಾದ ವೇಷವನ್ನು ಧರಿಸಿ ಬದುಕಬಾರದು. ಆದರೆ ದೇವರ ಆತ್ಮದ ಪ್ರೇರೇಪಣೆಯಿಂದ ನಿಜವಾಗ್ಲೂ ದೇವರನ್ನ ಪ್ರೀತಿಸುತ್ತಾ ಆಸಕ್ತಿಯಿಂದ ದೇವರನ್ನ ನಾನು ನೀವು ಹುಡುಕಬೇಕು. ಹಲ್ಲೆಲೂಯಾ.
ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ದೇವರಾತ್ಮರು ಬಂದು ನಮ್ಮಲ್ಲಿ ವಾಸ ಮಾಡುತ್ತಾ ಅವ್ರು ಮಾಡುವಂಥ ಕ್ರಿಯೆ, ನಾವು ದೇವರನ್ನು ಪ್ರೀತಿಸಿ ದೇವರನ್ನ ಆಸಕ್ತಿಯಿಂದ ಪ್ರಾರ್ಥನೆಯಿಂದಲೂ ದೇವವಾಕ್ಯದ ಧ್ಯಾನದಿಂದಲೂ ಉಪವಾಸದಿಂದಲೂ ಸಭೆಯ ಐಕ್ಯತೆಯಲ್ಲಿಯೂ ಸೇವೆಗಳಲ್ಲಿಯೂ ನಮ್ಮನ್ನು ತೊಡಗಿಸಿಕೊಂಡು ದೇವರ ಎಲ್ಲ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ ಪವಿತ್ರಾತ್ಮರು ನಮಗೆ ಪ್ರೇರೇಪಣೆ ಕೊಟ್ಟು ನಮ್ಮನ್ನು ನಡೆಸುವರು. ಆ ದೇವರಾತ್ಮರ ಪ್ರೇರೇಪಣೆಗೊಳಗಾಗಿ ಜೀವಿಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಒಂದು ವೇಳೆ ದೇವರಾತ್ಮರ ಪ್ರೇರೇಪಣೆಗೆ ನಾವು ಕಿವಿಗೊಡದೆ ಮನಸ್ಸನ್ನು ಕಠಿಣ ಮಾಡಿಸಿಕೊಂಡು ದೇವರ ಐಕ್ಯತೆಯಿಂದ ನಾವು ದೂರ ಉಳಿದಿದ್ದರೆ ಇವತ್ತೇ ದೇವರ ಬಳಿಗೆ ಹಿಂತಿರುಗಿ ಬರೋಣ. ದೇವರಾತ್ಮರ ಪ್ರೇರೇಪಣೆಯಿಂದ ನಾವು ಪ್ರಾರ್ಥನೆ ಮಾಡುತ್ತಾ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಉಪವಾಸಗಳಿಂದ ದೇವರನ್ನ ಸೇವಿಸುತ್ತಾ ಸಭೆಯಾಗಿ ಆಸಕ್ತಿಯಿಂದ ಕೂಡಿ ಬರುತ್ತಾ ದೇವರ ಸೇವಾ ಕಾರ್ಯಗಳಲ್ಲಿ ಸಾಧ್ಯವಾಗುವ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರಾತ್ಮ ಭರಿತರಾಗಿ ಪರಿಶುದ್ಧಾತ್ಮರನ್ನು ಅನುಸರಿಸಿ ನಾವು ಜೀವಿಸುವಂಥವர்களಾಗಿ ಇರೋಣ. ಅನೇಕರು ಪಾಪವನ್ನು ಮಾಡುತ್ತಾ ಹೆಸರಿಗೋಸ್ಕರವಾಗಿ ಪ್ರಾರ್ಥನೆ, ವಾಕ್ಯ ಧ್ಯಾನ, ಸಭೆ ಐಕ್ಯತೆ, ಉಪವಾಸ, ಸೇವೆ ಇವುಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅವರು ತೊಡಗಿಸಿಕೊಳ್ಳುವುದೆಲ್ಲ ದೇವರ ನಾಮದ ಮಹಿಮೆಗಾಗಿ ಅಲ್ಲ, ತಮ್ಮ ಸ್ವಂತ ಲಾಭಕ್ಕಾಗಿ. ನಾನು ನೀವು ನಮ್ಮ ಸ್ವಂತ ಲಾಭಕ್ಕಾಗಿ ಪಾಪದಲ್ಲಿ ಬದುಕುತ್ತಾ ದೇವರ ಕಾರ್ಯಗಳನ್ನು ಉಪಯೋಗಿಸಬಾರದು. ದೇವರ ನಾಮವನ್ನು ಅಯೋಗ್ಯವಾದ ಕಾರ್ಯಕ್ಕಾಗಿ ಎತ್ತುವವನು ಶಾಪಗ್ರಸ್ತನು. ಆದರೆ ನಾವು ಪರಿಶುದ್ಧಾತ್ಮರ ಪ್ರೇರೇಪಣೆಯಿಂದ ಪರಿಶುದ್ಧರಾಗಿ ಬದುಕುತ್ತಾ ದೇವರನ್ನ ಹೃದಯದಿಂದ ಪ್ರೀತಿಸುತ್ತಾ ಮನಪೂರ್ವಕವಾಗಿ ದೇವರನ್ನು ಹುಡುಕುವಂಥವರುಗಳಾಗಿ ಎಲ್ಲ ಕಾರ್ಯಗಳನ್ನು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಮಾಡುವಂಥವರುಗಳಾಗಿರೋಣ. ನಾವು ಯಾವ ರೀತಿಯಾಗಿದ್ದೇವೆ ಒಂದು ಕ್ಷಣ ನಮ್ಮನ್ನು ಯೋಚಿಸಿಕೊಂಡು ದೇವರಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮರ ಸಹಾಯದಿಂದ ಈ ಒಂದು ತಂದೆಯೇ ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮನ್ನು ನೋಡಿ ಪ್ರಾರ್ಥಿಸುತ್ತಾ ಇದ್ದೇವೆ. ತಂದೆಯೇ, ದೇವರಾತ್ಮರನ್ನು ನೀವು ನಮಗೆ ಕಳುಹಿಸಿಕೊಟ್ಟು ದೇವರಾತ್ಮರು ನಮ್ಮಲ್ಲಿ ಮಾಡುವಂಥ ಕ್ರಿಯೆ ಯಾವುದೆನ್ನುವಂಥದ್ದನ್ನು ನಾವು ಇದರಲ್ಲಿ ಧ್ಯಾನ ಮಾಡಿ ನೋಡಿದ್ದೇವಲ್ಲ. ಪರಿಶುದ್ಧಾತ್ಮರು ನಾವು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಆಸಕ್ತಿಯಿಂದ ಹುಡುಕುವ ಹಾಗೆ ನಮಗೆ ಪ್ರೇರೇಪಣೆ ಕೊಡುವುದು, ಅದಕ್ಕಾಗಿ ಸ್ತೋತ್ರ. ತಂದೆ, ನಿಮ್ಮನ್ನು ಹುಡುಕುವ ಹಾಗೆ ನಿಮ್ಮೊಡನೆ ಐಕ್ಯತೆಯಲ್ಲಿ ಜೀವಿಸುವ ಹಾಗೆ ನಿಮ್ಮ ಆತ್ಮರನ್ನು ನಮಗೆ ಅನುಗ್ರಹಿಸಿರುವುದಕ್ಕೋಸ್ಕರವಾಗಿ ಸ್ತೋತ್ರ. ತಂದೆ, ನಿಮ್ಮನ್ನು ಆಸಕ್ತಿಯನ್ನು ಹುಡುಕುವ ಹಾಗೆ ಪ್ರೇರೇಪಿಸುವಂಥ ದೇವರಾತ್ಮರಿಗಾಗಿ ಸ್ತೋತ್ರ. ತಂದೆಯೇ, ಪರಿಶುದ್ಧಾತ್ಮರ ಪ್ರೇರೇಪಣೆಯಲ್ಲಿ ತಂದೆ ದೇವರಾತ್ಮರನ್ನು ಅನುಸರಿಸುತ್ತಾ ನಿಮ್ಮೊಡನೆ ಅನ್ಯೋನ್ಯ ಸಹವಾಸದಲ್ಲಿ ತಂದೆ ಜೀವಿಸುವುದಕ್ಕೆ ನಾವು ಗಮನವಾಗಿರುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆ, ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ಅವರ ಪ್ರೇರೇಪಣೆಗೆ ಒಳಗಾಗದೆ ನಿಮ್ಮನ್ನು ಹುಡುಕದೆ ಸೈತನದಿಂದ ವಂಚಿಸಲ್ಪಟ್ಟು ಲೋಕದ ಕಾರ್ಯಗಳ ಕಡೆಗೆ ತಿರುಗಿಸಲ್ಪಟ್ಟು ತಂದೆಯೇ ನಾವು ಆತ್ಮೀಯತೆ ಇಲ್ಲದವರುಗಳಾಗಿ ಬದುಕಬಾರದು. ಆದರೆ ಪರಿಶುದ್ಧಾತ್ಮರನ್ನು ಅನುಸರಿಸಿ ನಿಮ್ಮನ್ನು ಆಸಕ್ತಿಯನ್ನು ಹುಡುಕುತ್ತಾ ನಿಮ್ಮನ್ನು ಕಂಡುಕೊಂಡವರುಗಳಾಗಿ ನಾವು ಜೀವಿಸಬೇಕು. ತಂದೆಯೇ, ಅದೇ ಸಮಯಗಳಲ್ಲಿ ಅನೇಕರು ಪಾಪದಲ್ಲಿ ಬದುಕುತ್ತಾ ತಂದೆಯೇ ನಿಮ್ಮ ಕಾರ್ಯಗಳನ್ನು ಮಾಡುವಂಥವರುಗಳನ್ನು ನಾವು ನೋಡುತ್ತೇವೆ. ಅವರು ಪವಿತ್ರಾತ್ಮ ಉಳ್ಳವರುಗಳಲ್ಲ, ಆದರೆ ಪಾಪದಲ್ಲಿ ಬದುಕುತ್ತಾ ತಮ್ಮ ಸ್ವಂತ ಲಾಭವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ದೇವರ ಕಾರ್ಯಗಳನ್ನು ಹೆಸರಿಗೋಸ್ಕರವಾಗಿ ಮಾಡುತ್ತಾ ತಮಗೋಸ್ಕರವಾಗಿ ದುಡಿಯುವರು, ಆದರೆ ದೇವರಿಗೋಸ್ಕರವಾಗಿ ಅಲ್ಲ. ತಂದೆಯೇ, ನಾನು ನೀವು ನಿಮ್ಮನ್ನು ಹುಡುಕುವಂಥದ್ದು ನಮ್ಮ ಸ್ವಂತ ಲಾಭಕ್ಕಾಗಿ ಅಲ್ಲ, ಆದರೆ ನಿಮ್ಮನ್ನು ಪ್ರೀತಿಸುವುದರಿಂದ ನಾವು ನಿಮ್ಮನ್ನು ಹುಡುಕುವಂಥವರುಗಳಾಗಿರಬೇಕು. ತಂದೆಯ ಭಕ್ತಿಯ ಕಾರ್ಯಗಳನ್ನು ತಂದೆಯ ನಾವು ವೇಷ ಧರಿಸಿ ಮಾಡಬಾರದು, ಆದರೆ ತಂದೆಯ ಆತ್ಮ ಭಾರವುಳ್ಳವರುಗಳಾಗಿ ಕರ್ತನನ್ನೇ ಅನ್ಯೋನ್ಯವಾಗಿ ಸಂಚರಿಸಬೇಕೆನ್ನುವುದಕ್ಕಾಗಿ ಕರ್ತನಿಂದ ಜೀವವನ್ನು ಪಡೆದು ದೇವರ ರಾಜ್ಯವನ್ನು ಸೇರಬೇಕೆನ್ನುವಂಥ ಉದ್ದೇಶದಿಂದ ಕರ್ತನ ಕಾರ್ಯಗಳನ್ನು ನಾವು ಭಕ್ತಿಯಿಂದ ಮಾಡುವಂಥವರುಗಳಾಗಿರಬೇಕು. ಆತ್ಮವಿಲ್ಲದವರುಗಳಾಗಿ ಪಾಪದಲ್ಲಿ ಬದುಕುತ್ತಾ ಸ್ವಂತ ಲಾಭಕ್ಕಾಗಿ ಕರ್ತನ ಕಾರ್ಯಗಳನ್ನು ನಾವು ಉಪಯೋಗಿಸಬಾರದು. ಕರ್ತನ ಭಕ್ತರೆನ್ನುವಂಥ ವೇಷವನ್ನು ಧರಿಸಬಾರದು, ಆದರೆ ಕರ್ತನನ್ನು ಪ್ರೀತಿಸುವವರಾಗಿ ಕರ್ತನಿಗಾಗಿ ಜೀವಿಸುವಂಥವರುಗಳಾಗಿ ನಮ್ಮ ಲಾಭಕ್ಕಾಗಿ ಯಾವುದನ್ನು ತಂದೆಯೇ ನೋಡದೆ ಕರ್ತನ ನಾಮದ ಮಹಿಮೆಗಾಗಿ ಆತನ ರಾಜ್ಯವು ಕಟ್ಟಲ್ಪಡುವುದಕ್ಕಾಗಿಯೇ ನಾವು ಜೀವಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ಇದುವರೆಗೂ ಒಂದು ವೇಳೆ ತಂದೆಯೇ ನಿಮ್ಮ ಭಕ್ತಿ ಕಾರ್ಯಗಳನ್ನು ನಾವು ಸ್ವಂತ ಲಾಭಕ್ಕಾಗಿ ಉಪಯೋಗಿಸಿಕೊಂಡಿದ್ದರೆ ತಂದೆಯೇ ನಾವು ಪಾಪಿಗಳಿಂದ ಅರಿಕೆ ಮಾಡುತ್ತೇವೆ. ನಮ್ಮನ್ನು ಕ್ಷಮಿಸಿ ಮನ್ನಿಸಿರಿ ತಂದೆ. ನಮ್ಮ ಸ್ವಂತ ಲಾಭಕ್ಕಾಗಿ ಅಲ್ಲ, ಆದರೆ ನಿಮ್ಮ ನಾಮದ ಮಹಿಮೆಗೋಸ್ಕರವಾಗಿ ತಂದೆಯೇ ನಿಮ್ಮಿಂದ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ತಂದೆಯೇ ನಾವು ಭಕ್ತಿ ಕಾರ್ಯಗಳನ್ನು ಮಾಡುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ಅದರ ಹಾಗೆ ಯಾರೋ ಒಬ್ಬರು ಆತ್ಮಭರಿತರಾಗಿರುವಂಥವರು ಒಂದು ಕ್ಷಣ ಒಂದು ಪಾಪದಲ್ಲಿ ಬಿದ್ದು ಹೋಗಿ ಅವರು ತಪ್ಪು ಮಾಡಿರಬಹುದು, ಆದರೆ ಅವರು ಪಶ್ಚಾತ್ತಾಪಪಟ್ಟು ಮನೆ ತಿರುಗಿರಬಹುದು. ನಿಮ್ಮ ದೃಷ್ಟಿಯಲ್ಲಿ ಅವರು ಪರಿಶುದ್ಧರಾಗಿರಬಹುದು, ಆದರೆ ನಾವು ಅವರು ಎಂದೋ ಮಾಡಿದಂಥ ಯಾವರೊಂದು ತಪ್ಪನ್ನು ಇಟ್ಟುಕೊಂಡು ಅವರು ಪಾಪಿಗಳೆಂಬುದಾಗಿ ಎಂದಿಗೂ ತೀರ್ಮಾನ ಮಾಡುತ್ತೇವಲ್ಲ. ಆ ರೀತಿಯಾಗಿ ತಂದೆ ಮತ್ತೊಬ್ಬರನ್ನು ತಪ್ಪಾಗಿ ತಂದೆ ನಾವು ಲೆಕ್ಕ ಹಾಕದೆ ಮತ್ತೊಬ್ಬರನ್ನ ಪಾಪಿಗಳೆಂಬುದಾಗಿ ತೀರ್ಪು ಮಾಡದೆ ತಂದೆಯೇ ನಮ್ಮನ್ನು ನಾವೇ ವಿಚಾರಿಸಿಕೊಂಡು ನಮ್ಮನ್ನು ನಿಮ್ಮ ಮುಂದೆ ಸರಿಪಡಿಸಿಕೊಳ್ಳೋಣ. ಇತರಗಳು ಮನೆ ತಿರುಗುವುದಕ್ಕಾಗಿ ಪ್ರಾರ್ಥಿಸುವ ಹಾಗೆ ಗಮನವಾಗಿರುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಿಮ್ಮ ಹಸ್ತದಲ್ಲಿ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ತಂದೆಯೇ. ಆಮೇನ್, ಆಮೇನ್.